हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नं शान्ताद्गुणब्रह्मितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुप्रियाः तान् नमस्ते गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. 180 ಗಜ್ಜೆಗಳು, ಶಾಸ್ತ್ರ ಪ್ರಮೇಯಗಳು. ನಾವು 82ರಿಂದ 92ನೇ ಗಜ್ಜೆಯನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದೇ 10 ಜನ ವರದರು. ಈ 10 ಜನ ವರದರನ್ನು ಶ್ರೀ ಪುರಂದರದಾಸರು ಜೀವನ ಪ್ರಕರಣಕ್ಕಾಗಿ ಆರಿಸಿಕೊಂಡಿದ್ದಾರೆ. ಈ 10 ಜನರನ್ನು ಆರಿಸಿದ ಹಿನ್ನೆಲೆ ಏನು ಎಂದು ನಾವು ವಿಚಾರಿಸಿದಾಗ, ಜೀವರು ಅನಂತಗಣದಲ್ಲಿರುವುದರಿಂದ ಜೀವರು ತಾರತಮ್ಯೋಪೇತವಾಗಿದ್ದಾರೆ, ಭಿನ್ನರಾಗಿದ್ದಾರೆ, ಶ್ರೀಹರಿಯ ಅನುಚರರಾಗಿದ್ದಾರೆ. ಅಷ್ಟೇ ಅಲ್ಲ, ಜೀವರಲ್ಲಿ ಕರ್ತೃತ್ವವಿದೆ. ಇದನ್ನು ಪ್ರಸ್ತಾಪಿಸಲು 10 ಜನರನ್ನು ಶ್ರೀ ಪುರಂದರದಾಸರು ಇಲ್ಲಿ ನಿರ್ದೇಶಿಸಿದ್ದಾರೆ. ಶ್ರೀ ವೇದವ್ಯಾಸದೇವರು ಜೀವನ ಕರ್ತೃತ್ವ ವಿಷಯದಲ್ಲಿಯೂ ಸಹ 10 ಸೂತ್ರವನ್ನು ರಚಿಸಿದ್ದಾರೆ. ಓಂ ಕರ್ತ ಶಾಸ್ತ್ರಾರ್ಥವತ್ವಾತ್, ಓಂ ವಿಹಾರ ಉಪದೇಶಾತ್, ಓಂ ಉಪಪಾದಾನಾತ್, ಓಂ ವ್ಯಪದೇಶಾಚ್ಛ ಕ್ರಿಯಾಯಾಂ ನ ಛೇ ನಿರ್ದೇಶ ವಿಪರ್ಯಃ, ಓಂ ಉಪಲಬ್ಧಿವದ್ ನಿಯಮಃ, ಓಂ ಶಕ್ತಿ ವಿಪರ್ಯಾತ್, ಓಂ ಸಮಾಧ್ಯಾಭಾವಾಚ್ಛ, ಓಂ ಯಥಾ ಚ ತಕ್ಷೋಭ ಯಥಾ, ಓಂ ಪರಾತು ತಶ್ರುತೇಃ, ಓಂ ಕೃತ ಪ್ರಯತ್ನಾಪೇಕ್ಷಸ್ತು ವಿಹಿತ ಪ್ರತಿಷೇಧ ವೈಯರ್ಥಾದಿಭ್ಯಃ ಓಂ ಎಂಬುದು ಶ್ರೀ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯದ 3ನೇ ಪಾದದಲ್ಲಿ 33ನೇ ಸೂತ್ರದಿಂದ 42ನೇ ಸೂತ್ರದವರೆಗೂ ಜಗತ್ಕರ್ತೃತ್ವ, ಜೀವರ ಕರ್ತೃತ್ವ ಚಿಂತನೆಯನ್ನೇ ಶ್ರೀ ವೇದವ್ಯಾಸದೇವರು ಶ್ರೀಮದಾನಂದ ತೀರ್ಥರಿಂದ ನಮಗೆ ತೋರಿಸಿಕೊಟ್ಟಿದ್ದಾರೆ. ಇದನ್ನು ಸಹ 10 ಸೂತ್ರಗಳು ಪುರಂದರದಾಸರು 10 ಜನ ವರದರನ್ನು ನಿರ್ದೇಶನ ಮಾಡಿರುವುದಕ್ಕೂ ನಿಕಟವಾದ ಸಂಬಂಧವಿದೆ ಎಂಬುದನ್ನು ನಾವು ಚಿಂತಿಸಬಹುದು. ನಾವು ಹಿಂದೆ ದತ್ತ ಸ್ವಾತಂತ್ರ್ಯ ಚಿಂತನೆ ಮಾಡಿದೆವು. ಈಗ ದತ್ತ ಸ್ವಾತಂತ್ರ್ಯ ಮತ್ತು ಜೀವನ ಕರ್ತೃತ್ವ ವಿಚಾರವನ್ನು ಕಿಂಚಿತ್ ಚಿಂತಿಸೋಣ. ದತ್ತ ಸ್ವಾತಂತ್ರ್ಯ ಅಂದರೆ ಅಸ್ವತಂತ್ರವಾದ ಜೀವರು ಈ ಪ್ರಪಂಚದಲ್ಲಿ ಪುಣ್ಯ ಪಾಪಗಳನ್ನು ಆಚರಿಸಿ ಅವುಗಳ ಫಲವನ್ನು ಅನುಭವಿಸಲು ಅನುಕೂಲವಾಗುವಂತೆ ಸ್ವತಂತ್ರವಾದ ಪರಮಾತ್ಮ ಕಲ್ಪಿಸಿಕೊಟ್ಟಿರುವ ಅವಕಾಶ ಎಂಬ ಅರ್ಥದ ಮೇಲೆ ಕಂಡುಬರುತ್ತದೆ. ಹರಿಕಥಾಮೃತಸಾರ 14ನೇ ಸಂಧಿಯಲ್ಲಿ ಉದಾಹರಿಸಿರುವ ಪದ್ಯವು ಇದೇ ಅರ್ಥವನ್ನು ಸೂಚಿಸುವಂತೆ ತೋರಿಸುತ್ತದೆ. ಆವನಿಪ ಸ್ವಾಮಿತ್ವ ಧರ್ಮವ ಸ್ವಾವಶಮ ಅಮಾತ್ಯರಿಗಿತ್ತು, ತಾಂ ಉತ್ತಮರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ, ಕವಿ ಬೀರೀಡಿತ ತನ್ನ ಕಳೆಗಳ ದಿವಿಜ ದಾನವ ಮಾನವದೊಳು ಇಟ್ಟ ಅವಿರತ ಗುಣತ್ರಯಜ ಕರ್ಮವ ಮಾಡಿಸುವ. ಈ ಪದ್ಯದ ಪೂರ್ವಾರ್ಧ ಮೇಲ್ನೋಟ ಅರ್ಥಕ್ಕೆ ಅನುಗುಣವಾಗಿದೆ. ರಾಜನಾದವನು ತನ್ನ ಅಮಾತ್ಯರು, ಕೈ ಕೆಳಗಿನ ಅಧಿಕಾರಿಗಳು ಕೆಲವು ಮಿತಿಗಳಿಗೆ ಒಳಪಟ್ಟು ರಾಜಕಾರ್ಯವನ್ನು ನಿರ್ವಹಿಸಲು ಅನುಕೂಲವಾಗುವಂತೆ ತನ್ನ ಅಧಿಕಾರವನ್ನು ವಹಿಸಿಕೊಡುತ್ತಾನೆ.
ವಹಿಸಿಕೊಟ್ಟ ರಾಜ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವುದಿಲ್ಲ, ಆದರೂ ಅಧಿಕಾರ ವಹಿಸಿಕೊಟ್ಟದಿಂದ ಕಾರ್ಯಾಚರಣೆ ಮುಖ್ಯ ಹೊಣೆಗಾರಿಕೆ ಅವನದೇ ಆಗುವುದು. ಈ ರೀತಿಯಾಗಿ ಮೇಲೆ ಕಾಣುವ ಅರ್ಥವನ್ನು ಮಾತ್ರ ಗ್ರಹಿಸಿದರೆ ಅದರಿಂದ ಲಭ್ಯವಾಗುವುದು ಅಪಾರ್ಥ. ಏಕೆಂದರೆ ಪುಣ್ಯ ಪಾಪಗಳನ್ನು ಆಚರಿಸಲು ಜೀವರಿಗೆ ಅನುಮತಿಯನ್ನು ಕೊಟ್ಟ ಪರಮಾತ್ಮನೇ ಆ ಕಾರ್ಯಾಚರಣೆಗಳಿಗೆ ಮುಖ್ಯ ಜವಾಬ್ದಾರನಾಗಬೇಕಾಗುವುದು. ಪುಣ್ಯ ಪಾಪಗಳ ಫಲವನ್ನು ಅವನೇ ಉಣಬೇಕಾದೀತು. ನಿಜ ಸ್ಥಿತಿ ಅದಲ್ಲ. ಫಲಭೋಗ ಜೀವನ ತಲೆಗೆ ಕಟ್ಟಿದ್ದು. ಒಂದು ಕಾರ್ಯಾಚರಣೆಯಿಂದ ಬರುವ ಫಲ 400 ಅಂಶಗಳಿಂದ ಕೂಡಿದುದು ಎಂದು ಭಾವಿಸಿದರೆ ಅದರಲ್ಲಿ ಜೀವನ ಪಾಲಿಗೆ ಬರುವುದು ಅತ್ಯಲ್ಪ, ಅಂದರೆ 10 ಭಾಗ ಮಾತ್ರ ಎಂದು ತಿಳಿಸುವುದಕ್ಕಾಗಿಯೇ 14ನೇ ದತ್ತ ಸ್ವಾತಂತ್ರ್ಯ ಸಂಧಿ ಪ್ರವೃತ್ತವಾಗಿದೆ. ರಾಜಭೃತ್ಯರಲ್ಲಿ ಮಂತ್ರಿಗಳು, ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು, ಆಳುಕಾಳುಗಳು ಇದ್ದು ಅವರಿಗೆ ಬರುವ ವೇತನ ರೂಪವಾದ ಫಲವು ಅವರವರ ಯೋಗ್ಯತೆಗೆ ತಕ್ಕಂತೆ ಎಂದು ತಿಳಿಸುವಲ್ಲಿ ಪದ್ಯದ ಪೂರ್ವಾರ್ಧ ಅಭಿಪ್ರಾಯ. ದೃಷ್ಟಾಂತವನ್ನು ಯಥೋಚಿತವಾಗಿ ಬಳಸಬೇಕೇ ಹೊರತು ಅತಿಯಾಗಿ ಹಿಗ್ಗಿಸಬಾರದು. ನಹಿ ದೃಷ್ಟಾಂತೆ ಸರ್ವಸಾಮ್ಯಂ. ಪದ್ಯದ ಅರ್ಥವನ್ನು ಸರಿಯಾಗಿ ಗ್ರಹಿಸಬೇಕಾದರೆ ಅದರ ಉತ್ತರಾರ್ಧವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಜೀವರ ಉಪಕಾರಾರ್ಥವಾಗಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ಯಾವ ಪರಮಕರುಣಾಳು ಜ್ಞಾನಿಗಳು ಸ್ವಚ್ಛ ಮಾಡುವರೋ ಅಂತಹ ಸ್ವತಂತ್ರವಾದ ಪುಣ್ಯಪುರುಷ ತನ್ನ ಸ್ವಾತಂತ್ರ್ಯದ ಕಳೆಗಳನ್ನು ತ್ರಿವಿಧ ಜೀವರಲ್ಲಿ ಇಟ್ಟು ಅವರವರು ಮಾಡಬಹುದಾದ ಕೆಲಸಗಳನ್ನು ತಾನೇ ಮಾಡಿ ಅವರಿಂದ ಮಾಡಿಸುತ್ತಾನೆ. ವಿಚಾರಯೋಗ್ಯವಾದ ವಾದ ವಿಷಯ ಇರುವುದು ಮಾಡಿಸುವ ಎಂಬ ಮಾತುಗಳಲ್ಲಿ. ಅದನ್ನು ಕುರಿತು ಚಿಂತಿಸೋಣ. ಸ್ವತಂತ್ರ ಎಂದರೆ ಬೇರೆಯವನ ಸಹಾಯವನ್ನು ಅಪೇಕ್ಷಿಸದೆ ತನ್ನ ಎಲ್ಲ ಕೆಲಸವನ್ನು ತಾನೇ ನಿರ್ವಹಿಸಬಲ್ಲವನು. ಅಂತಹ ಸಾಮರ್ಥ್ಯವುಳ್ಳವನು ಕರ್ತ ಎನಿಸಿಕೊಳ್ಳುತ್ತಾನೆ. ಸ್ವತಂತ್ರ ಕರ್ತ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಇಂದ್ರಿಯ ಪಾಠಗಳಿದ್ದರೂ ಅನ್ಯರ ಸಹಾಯದಿಂದ ಮಾತ್ರ ಕಾರ್ಯನಿರ್ವಾಹ ಮಾಡಬಲ್ಲವನು ಅಸ್ವತಂತ್ರ. ಅವನನ್ನು ಅಸ್ವತಂತ್ರ ಕರ್ತ ಎನ್ನಬಹುದು. ಆದರೆ ಜೀವರ ಅಸ್ವತಂತ್ರ ಕರ್ತೃತ್ವ ಯಾವ ಬಗೆಯದು ಎಂಬುದು ಮುಖ್ಯ ಪ್ರಶ್ನೆ. ತತ್ವಗಳನ್ನು ಸ್ವತಂತ್ರ ಅಸ್ವತಂತ್ರ ಎಂದು ವಿಂಗಡಿಸಿದಾಗ ಜಡವಸ್ತುಗಳ ಜೊತೆಗೆ ಜೀವರು ಅಸ್ವತಂತ್ರ ಎಂಬ ವಿಭಾಗಕ್ಕೆ ಸೇರುತ್ತಾನೆ. ಆದರೆ ಜಡಾಪೇಕ್ಷ ಜೀವ ಸ್ವತಂತ್ರ ಎಂದು ಗೀತಾ ವಿವೃತ್ತಿಯಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ತಿಳಿಸಿದ್ದಾರೆ. ಅದರ ಅಭಿಪ್ರಾಯವೇನೆಂದರೆ ಜೀವ ನೇರವಾಗಿ ಪರವಾಗಿ ಸ್ವತಂತ್ರವಾದ ಪರಮಾತ್ಮ ಅವನಲ್ಲಿ ನಿಂತು ಕಾರ್ಯಗಳನ್ನು ನಡೆಸುವಾಗ ಅಸ್ವತಂತ್ರ ಕರ್ತ ಎನಿಸುವ ಜೀವನ ಸ್ವರೂಪ ಇಂದ್ರಿಯಗಳು ಕಾರ್ಯಾಚರಣೆಯಲ್ಲಿ ಭಾಗವಹಿಸುತ್ತವೆಯೇ? ಇದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಜೀವಕರ್ತೃತ್ವ ವಿಚಾರ ಎಂಬುದು ಅಡಗಿರುವುದು ಇದರಲ್ಲಿಯೇ. ಇದನ್ನು ನಿರ್ಧರಿಸುವುದಕ್ಕೆ ಮೊದಲು ಅಸ್ವತಂತ್ರಗಳಾದ ಜಡಗಳಿಗೂ ಅಸ್ವತಂತ್ರವಾದ ಜೀವರಿಗೂ ಇರುವ ವೈಲಕ್ಷಣ್ಯವೇನು ಎಂಬುದನ್ನು ಅರಿಯಬೇಕು. ಇದಕ್ಕೊಂದು ಉದಾಹರಣೆ. ಒಂದು ಕಬ್ಬಿಣದ ಗುಂಡಿಗೆ ತಾನು ಉರುಳಿಕೊಂಡು ಹೋಗಬಹುದು ಎಂಬ ತಿಳುವಳಿಕೆ ಇಲ್ಲ, ಇಚ್ಛೆಯೂ ಇಲ್ಲ. ಹೊರಗಿನ ಶಕ್ತಿ ಪ್ರಯೋಗದಿಂದ ಅದು ಉರುಳಿಕೊಂಡು ಹೋದರೂ ಉರುಳುವಿಕೆಯಿಂದ ಅದಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಜೀವರ ವಿಚಾರ ಹಾಗಲ್ಲ. ಜೀವರಲ್ಲಿ ಅನಾದಿಯಾಗಿ ಜ್ಞಾನ, ಇಚ್ಛಾ, ಪ್ರಯತ್ನಗಳೆಂಬ ಸ್ವಾಭಾವಿಕ ಲಕ್ಷಣಗಳಿದೆ. ಫಲಭೋಕ್ತೃತ್ವ ಲಕ್ಷಣವೂ ಇದೆ. ಆದರೆ ಈ ಯಾವುದೂ ಕೂಡ ಸ್ವತಂತ್ರವಾದ ಪರಮಾತ್ಮನ ನೆರವಿಲ್ಲದೆ ಕಾರ್ಯಕಾರಿ ಆಗುವುದಿಲ್ಲ. ಈ ವಿಷಯವನ್ನು ಶ್ರೀಮಧ್ವಾಚಾರ್ಯರು ಈ ರೀತಿಯಾಗಿ ನಿರೂಪಣೆ ಮಾಡಿರುತ್ತಾರೆ. ಸ್ವಭಾವಾಕ್ಯ ಯೋಗ್ಯತಾ ಯಾ ಹಠಾಖ್ಯ ಯಾ ಅನಾದಿಸಿದ್ಧಾ ಸರ್ವಜೀವೇಶು ನಿತ್ಯಃ ಸ ಕಾರಣಂ ಪ್ರಥಮಂತು ದ್ವಿತೀಯಂ ಅನಾದಿ ಕರ್ಮ ಇವ ತಥಾ ತೃತೀಯಃ ಜೀವ ಪ್ರಯತ್ನಃ ಪೌರುಷಾಖ್ಯ ತದೇವ ತತ್ತೃತೀಯಂ ವಿಷ್ಣೋವಶಿಗಂ ಸದೈವ ಅಗ್ನಃ ಪ್ರತ್ಯಕ್ಷಂ ಅಸಹಾಯೇವ ದೈವಂ ಮತ್ವಾ ಕರ್ತುಂ ಸ್ಮರ್ತ್ವ ಕರ್ಮಂ ಪ್ರಜಹತ ವಿದ್ವಾನ್ ಜೀವಾನ್ ವಿಷ್ಣುವಶೇ ವಿದಿತ್ವ ಕರೋತಿ ಕರ್ತವ್ಯಂ ಅಸೃಜಮೇವ ವಿನಾಯತ್ನಂ ನಹತೋ ನಾಪಿ ಕರ್ಮ ಫಲಪ್ರದೋ ವಾಸುದೇವೋ ಕಿಲಸ್ಯ ಸ್ವಾತಂತ್ರ್ಯಶಕ್ತೇಃ ವಿನಿಯಾಮಕೋಪಿ ತಥಾಪಿ ಏತ ಸ್ವಪೇಕ್ಷೈವ ಯುಂಜಾತ್. ಇದರರ್ಥ
ಸಕಲ ಜೀವರಲ್ಲಿಯೂ ಅನಾದಿ ಸಿದ್ಧನಾದ ಹಠ ಎನಿಸಿಕೊಳ್ಳುವ ಯೋಗ್ಯತೆ ಇದೆ. ಹ ಮತ್ತು ಠ ಎಂಬ ವರ್ಣಗಳು ಯೋಗಶಾಸ್ತ್ರ ಹೇಳಿರುವಂತೆ ಕ್ರಮವಾಗಿ ಸೂರ್ಯನಾಡಿ ಮತ್ತು ಚಂದ್ರನಾಡಿಗಳನ್ನು ತದನುಸಾರಿಯಾದ ಪ್ರಾಣ ವ್ಯಾಪಾರವನ್ನು ಸೂಚಿಸುತ್ತದೆ. ಇದರಿಂದ ಜೀವ ಜಡ ವೈಲಕ್ಷಣ ಸ್ಪಷ್ಟವಾಗುತ್ತದೆ. ಜೀವರು ಚೈತನ್ಯ ಸ್ವರೂಪರು, ವಿವಿಧ ಅನುಭವಗಳನ್ನು ಪಡೆಯಬಲ್ಲವರು ಎಂದು ಹಾಗಾಯಿತು. ಜೀವರ ಲಿಂಗ ಶರೀರದಲ್ಲಿ ಅನಾದಿಯಾದ ತ್ರಿವಿಧ ಕರ್ಮ ಬೀಜಗಳಿರುತ್ತದೆ. ಅಲ್ಲದೆ ಜೀವರ ಪ್ರಯತ್ನವೆಂದು ಸ್ವಾಭಾವಿಕ ಲಕ್ಷಣವೂ ಇದೆ. ಇದಕ್ಕೆ ಪೌರುಷ ಎಂದು ಹೆಸರು. ಈಗ ಹೇಳಿದ ಈ ಮೂರು ಅಂಶಗಳು ಹಠ, ಕರ್ಮ ಮತ್ತು ಪೌರುಷ ಸ್ವತಂತ್ರವಾಗಿ ಕಾರ್ಯನಿರ್ವಾಹ ಮಾಡಲಾರವು. ಅವು ಸರ್ವದಾ ವಿಷ್ಣುವಿನ ಅಧೀನವಾದವು. ವಿಷ್ಣುವೇ ಸ್ವತಂತ್ರನಾದ್ದರಿಂದ ನಾವು ಮಾಡಬೇಕಾದ ಏನೂ ಇಲ್ಲ ಎಂದು ಅಜ್ಞರಾದವರು ತಮ್ಮ ವರ್ಣಾಶ್ರಮೋಚಿತ ಕರ್ಮವನ್ನು ಮಾಡದೇ ಇರಬಹುದು ಎನ್ನುತ್ತಾರೆ. ವಿದ್ವಾಂಸನಾದವನು ತಾನು ವಿಷ್ಣುವಿನ ಅಧೀನವೆಂದು ಗಮನದಲ್ಲಿಟ್ಟುಕೊಂಡೇ ಕರ್ತವ್ಯನಿಷ್ಠನಾಗುತ್ತಾನೆ. ಧರ್ಮರಾಜನಲ್ಲಿ ಕಂಡುಬಂದುದು ಕರ್ತವ್ಯ ಪರಾಗ್ಮತೆಯ ಲಕ್ಷಣ. ಅದನ್ನು ನೀಗುವುದಕ್ಕಾಗಿ ಭೀಮಸೇನ ದೇವರು ಉಪದೇಶ ಮಾಡಿ ಕರ್ತವ್ಯ ಪ್ರಜ್ಞೆಯನ್ನು ಉಂಟಾಗುವಂತೆ ಮಾಡಿದರು. ಫಲಹೇತವಾದ ಕರ್ಮ ಇರಬಹುದು, ಆದರೂ ಪ್ರಯತ್ನಪೂರ್ವಕವಾಗಿ ಕರ್ಮವನ್ನು ಆಚರಿಸಿದ್ದರೆ ಹಠ, ಸ್ವಾಭಾವಿಕ ಚೈತನ್ಯ ಮತ್ತು ಕರ್ಮಗಳು ತಾವಾಗಿ ಫಲ ಕೊಡಲಾರವು. ಅತಿ ಮುಖ್ಯವಾದ ವಿಚಾರ ಏನೆಂದರೆ ಹಠ, ಕರ್ಮ ಮತ್ತು ಪೌರುಷಗಳು ವಿಷ್ಣುವಿನ ಬಲದಿಂದ ಮಾತ್ರ ಸಾರ್ಥಕವಾಗುವುದು. ಆ ವಿಷ್ಣುವಾದರೂ ಜೀವ ಚೈತನ್ಯ ಮತ್ತು ಅದಕ್ಕೆ ಅಂಟಿದ ಕರ್ಮವನ್ನು ಆಧರಿಸಿಕೊಂಡೇ ಕಾರ್ಯವನ್ನು ನಡೆಸುತ್ತಾನೆ, ಫಲವನ್ನು ಕೊಡುತ್ತಾನೆ. ಶ್ರೀಮದಾಚಾರ್ಯರ ದಿವ್ಯವಾಣಿಯನ್ನು ಪರಿಶೀಲಿಸಿದಾಗ ನಮ್ಮ ಮುಂದೆ ಎರಡು ಪ್ರಶ್ನೆ ಎದ್ದು ನಿಲ್ಲುತ್ತದೆ. ಜೀವನ ಪ್ರಯತ್ನ ಅಗತ್ಯವೆಂದಾಗ ಮಾಡಿಸುವ ಎಂಬ ಮಾತಿನಲ್ಲಿ ತೋರಿಬರುವಂತೆ ಪರಮಾತ್ಮನಿಂದ ಪ್ರೇರಿತನಾಗಿ ಜೀವ ಸ್ವರೂಪಭೂತ ಪ್ರಯತ್ನ ಯಾವ ರೀತಿಯಲ್ಲಿ ವ್ಯಕ್ತವಾಗುತ್ತದೆ? ಸ್ವರೂಪ ಇಂದ್ರಿಯಗಳು ಆ ಪ್ರಯತ್ನದ ದಶೆಯಿಂದ ಕಾರ್ಯಗಳ ಭಾಗವಹಿಸುತ್ತದೆಯೇ? ಎರಡನೆಯದು, ಜೀವರ ಚೈತನ್ಯ ಸ್ವಭಾವ ಅವರ ಅನಾದಿ ಕರ್ಮ ಮತ್ತು ಅವರ ಪ್ರಯತ್ನಗಳನ್ನು ಬಳಸಿಕೊಂಡೇ ಶ್ರೀಹರಿ ವ್ಯಾಪಾರಗಳು ನಡೆಸುತ್ತಾನೆ ಎಂದ ಮೇಲೆ ಅವನ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಮಟ್ಟಿಗಾದರೂ ಕುಂದು ಉಂಟಾಗಂತೆ ಆಗುವುದಿಲ್ಲವೇ? ಮೊದಲು ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟು ಮುಗಿಸಿದರೆ ನಂತರ ಪ್ರಕೃತಿಯಲ್ಲಿ ಮುಖ್ಯವೆನಿಸುವ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡಬಹುದು. ಜೀವ ಚೈತನ್ಯ ಮತ್ತು ಪ್ರಯತ್ನಗಳು ಸ್ವತಃ ಪ್ರವರ್ತಿಸಲಾರವು. ಕರ್ಮವು ಜಡವಾದ್ದರಿಂದ ಅದಕ್ಕೂ ಫಲಾಪೇಕ್ಷೆ ಇರುವುದರಿಂದ ಅದು ತಾನಾಗಿ ಫಲಕಾರಿಯಾಗುವುದಿಲ್ಲ. ಉದಾಹರಣೆಗೆ, ಒಬ್ಬ ಸಂಗೀತಗಾರ ಅಥವಾ ನಾಟ್ಯ ಕಲಾವಿದ ತನ್ನ ಕೋಣೆಯಲ್ಲಿ ತಾನು ಕಲೆಯನ್ನು ಪ್ರದರ್ಶಿಸಿದರೆ ಆ ಕರ್ಮದಿಂದ ಅವನಿಗೆ ಫಲ ಸಿಗುವುದಿಲ್ಲ. ಅದಕ್ಕೆ ಬದಲಾಗಿ ಒಬ್ಬ ರಾಜ ಅಥವಾ ರಸಿಕ ಶ್ರೀಮಂತರ ಮುಂದೆ ಕಲೆಯನ್ನು ಪ್ರದರ್ಶಿಸಿದರೆ ಆ ಕರ್ಮದಿಂದ ಬಹುಮಾನ ಬರುತ್ತದೆ. ಇದು ವಿಷ್ಣು ರಹಸ್ಯದಲ್ಲಿ ಪುರಾಣದಲ್ಲಿ ಬ್ರಹ್ಮದೇವರ ಪ್ರಶ್ನೆಗೆ ಹಯಗ್ರೀವ ದೇವರು ಕೊಟ್ಟಿರುವ ಉತ್ತರ. ಆದ್ದರಿಂದ ಜೀವರ ಲಿಂಗ ಶರೀರಗತ ಕರ್ಮಗಳನ್ನು ಸ್ವತಂತ್ರವಾದ ಪರಮಾತ್ಮ ನಡೆಸಿದರೆ ಆ ಕರ್ಮಗಳು ಫಲ ಕಾರ್ಯಗಳಾಗುತ್ತದೆ. ಜೀವನ ಸ್ವಭಾವದಲ್ಲಿಯೂ ಪ್ರಯತ್ನದಲ್ಲಿಯೂ ಪರಮಾತ್ಮನ ಪ್ರೇರಕ ಶಕ್ತಿ ವ್ಯಕ್ತವಾದರೆ ಜೀವನಾದವನು ಕೆಲಸ ಮಾಡಿದಂತೆ ಅನುಭವ ಉಂಟಾಗುತ್ತದೆ, ಫಲಭೋಗ ಸಾಮರ್ಥ್ಯ ಉಂಟಾಗುತ್ತದೆ. ಜೀವನ ಸ್ವಭಾವ ಮತ್ತು ಪ್ರಯತ್ನ ಲಕ್ಷಣಗಳನ್ನು ಉದ್ಬೋಧಿಸಿ ಜೀವರಿಗೆ ಹಿತವಾಗುವಂತೆ ಕರ್ಮಗಳನ್ನು ನಡೆಸುವುದರಿಂದ ನಿಸ್ಪೃಹನಾದ ಪರಮಾತ್ಮನಿಗೆ ವೈಷಮ್ಯನರಿಗಣ್ಯಾದಿಗಳೆಂಬ ದೋಷಗಳು ಉಂಟಾಗುವುದಿಲ್ಲ. ಈ ಅರ್ಥವನ್ನು ಇಟ್ಟುಕೊಂಡೇ ಶ್ರೀಮಧ್ವಾಚಾರ್ಯರು ಅಸ್ಮದಿಷ್ಠೇಕ ಕಾರ್ಯಾಯ ಪೂರ್ಣಾಯ ಹರಿಗೆ ನಮಃ ಎಂದು ದ್ವಾದಶೋತ್ತರ ಶ್ರೀಹರಿಯನ್ನು ಕೊಂಡಾಡಿದ್ದಾರೆ. ಈಗ ಮುಖ್ಯವಾದ ಮೊದಲನೇ ಪ್ರಶ್ನೆಯನ್ನು ಎತ್ತುಕೊಂಡರೆ ಜೀವನ ಪ್ರಯತ್ನ ಎಂಬುದು ಯಾವ ರೀತಿಯಲ್ಲಿ ಕಾರ್ಯಕಾರಿಯಾಗುವುದು ಎಂಬುದೇ ಪ್ರಶ್ನೆ. ಅತಿ ನಿಶ್ಶಕ್ತವಾದ ಒಬ್ಬ ವ್ಯಕ್ತಿಯ ಕೈಯನ್ನು ಹಿಡಿದು ಆಡಿಸಿದರೆ ಅವನು ಆಡಿಸುತ್ತಾನೆ. ಅಲ್ಲಿ ಮುಖ್ಯ ಪ್ರಯತ್ನ ಚಲನೆ ಕಾರ್ಯ ನಮ್ಮದು. ಆದರೂ ಆ ನಿಶ್ಶಕ್ತಿನ ಕೈ ಚಲಿಸಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸುವಂತಾಗುವುದು. ದೇವರು ಮಾಡಿಸುವ ಈ ರೀತಿಯಲ್ಲಿಯೇ ಇದೇ ಅತಿ ಮುಖ್ಯವಾದ ಪ್ರಶ್ನೆ. ದತ್ತ ಸ್ವಾತಂತ್ರ್ಯಕ್ಕೂ ಜೀವಕರ್ತೃತ್ವಕ್ಕೂ ಸಂಬಂಧಪಟ್ಟ ಬಿಡಿಸಲಾಗದ ಗಂಟಿರುವುದಿಲ್ಲಿ. ಈ ಗಂಟು ಬಿಡಿಸಬೇಕಾದರೆ ಸ್ಥೂಲ ಶರೀರದಲ್ಲಿ ಜೀವ ಎಲ್ಲಿದ್ದಾನೆ, ಹೇಗಿದ್ದಾನೆ ಎಂಬುದು ಗಮನಿಸಬೇಕು. ಬೆನ್ನು ಮೂಳೆಯ ನಳಿಕೆಯಲ್ಲಿ ಧಾರಾಳವಾಗಿ ಹಬ್ಬಿರುವ ಬೆನ್ನು ಹುರಿಯಲ್ಲಿ ಅಂದರೆ ಸ್ಪೈನಲ್ ಕಾರ್ಡ್ ಮಜ್ಜಗತನಾಗಿ ಅತೀಂದ್ರಿಯನಾಗಿ ಕಾಣುವುದು ಸುಷುಮ್ನ ನಾಡಿ ಎಂಬ ನರದ ಎಳೆ. ಅದರಲ್ಲಿ ಮೂಲಾಧಾರದಿಂದ ಶಿರಸ್ಸಿನವರೆಗೆ 6 ಚಕ್ರಗಳು ಅಥವಾ ನರಗ್ರಂಥಿಗಳು ಇರುವುದು. ಅವುಗಳ ಪೈಕಿ ಎದೆಯ ನೇರದಲ್ಲಿರುವುದು ಅಷ್ಟದಳ ಹೃದಯ ಕಮಲ.
ಆ ಕಮಲದ ಕರ್ಣಿಕೆಯ ಮೇಲೆ ಮುತ್ತಿನ ಮಂಟಪ ವಿರಾಜಮಾನವಾದ ಶ್ರೀಹರಿ ಪಾದ ಮೂಲವನ್ನು ಆಶ್ರಯಿಸಿರುವ ಪವಮಾನ, ಅವನ ಪಾದ ಮೂಲವನ್ನು ಅನುಸರಿಸಿದ ಲಿಂಗ ಶರೀರ ಸಹಿತನಾಗಿ ಜೀವಸ್ಥಿತನಾಗಿದ್ದಾನೆ. ಸ್ಥೂಲ ಶರೀರದಿಂದ ನಡೆಯುವ ಎಲ್ಲ ವ್ಯಾಪಾರಗಳಿಗೆಲ್ಲ ಬಹಳ ಮಟ್ಟಿಗೆ ದೇಹ ಮಾನಿ ಎನಿಸಿದ ಜೀವನ ಸಲುವಾಗಿ ಆ ವ್ಯಾಪಾರಗಳನ್ನು ದತ್ತ ಸ್ವಾತಂತ್ರ್ಯ ಬಲದಿಂದ ಜೀವ ನಡೆಸುವನೇ. ಅವನ ಪೌರುಷಕ್ಕೆ ಪ್ರಯತ್ನ ಯಾವ ರೀತಿಯಲ್ಲಿ ಕಾರ್ಯನಿರ್ವಾಹಕ್ಕೆ ಕಾರಣವಾಗುವುದು? ಇದು ಉತ್ತರಬೇಕಾದ ಪ್ರಶ್ನೆಗಳು. ಎಲ್ಲರಲ್ಲಿ ವ್ಯಾಪಾರ ನಡೆಸುವನು ಸ್ವತಂತ್ರ ಶ್ರೀಹರಿಯೇ. ಆದರೂ ಅವರು ಜೀವನ ಸ್ಥೂಲ ಶರೀರಗಳಲ್ಲಿ ತನ್ನ ಮುಖ್ಯ ಪ್ರತಿಮಾಭೂತವಾದ ಮುಖ್ಯ ಪ್ರಾಣದೇವರ ಮುಖಾಂತರ ಕಾರ್ಯಗಳನ್ನು ನಡೆಸುತ್ತಾನೆ. ವಾಯುದೇವರಿಗೆ ಈ ಜಗತ್ತಿನಲ್ಲಿ ಸ್ವತಂತ್ರ ಸ್ವರೂಪ ವ್ಯಾಪ್ತಿ ಉಂಟು. ಅಂದರೆ ಪರಮಾತ್ಮನಿಂದ ಪ್ರೇರಿತರಾದವರು ತಮ್ಮ ಸ್ವರೂಪ ಅವಯವಗಳಿಂದಲೇ ಕಾರ್ಯನಿರ್ವಾಹ ಮಾಡುತ್ತಾರೆ. ತತ್ವಾಭಿಮಾನಿಗಳಿಗೆ ಅಂಶತಃ ವ್ಯಾಪ್ತಿ ಉಂಟು ಎನ್ನುವುದು. ಅವರು ಕೂಡ ತಮ್ಮ ಸ್ವರೂಪಾಂಶಗಳಿಂದಲೇ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ. ಉದಾಹರಣೆಗೆ ಕಣ್ಣುಗಳಲ್ಲಿ ಸೂರ್ಯ ಚಂದ್ರರು, ಕಿವಿಗಳಲ್ಲಿ ದಿಗ್ದೇವತೆಗಳು ಇತ್ಯಾದಿ. ವಾಯುದೇವರು ವಿವಿಧ ಕ್ಷೇತ್ರಗಳಲ್ಲಿ ವ್ಯಾಪ್ತರಾಗಿರುವುದನ್ನು ದೀಪದಿಂದ ದೀಪಗಳು ಬಂದಂತೆ ಎನ್ನುತ್ತಾರೆ. ಅಂದರೆ ಅವರು ಎಲ್ಲಿದ್ದರೂ ಜ್ಞಾನ ಬಲ ಸಂಪೂರ್ಣವಾಗಿ ಇರುತ್ತಾರೆ. ತಾತ್ವಿಕರ ವ್ಯಾಪ್ತಿಯನ್ನು ಗಂಧದ ಉಂಡೆಯಿಂದ ಹೊರಬಂದ ಮೂಗಿಗೆ ವಾಸನೆ ಮುಟ್ಟಿಸುವ ಗಂಧ ಪರಾಗಗಳಂತೆ ಎನ್ನುತ್ತಾರೆ. ಅಂದರೆ ಅವರ ಮೂಲ ಬಲ ಜ್ಞಾನ ಕಾರ್ಯಕ್ಷೇತ್ರಗಳಲ್ಲಿ ಇರುವುದಿಲ್ಲ. ಜೀವನಿಗೆ ತನ್ನ ಪ್ರಾಪ್ತವಾಗಿರುವ ಸ್ಥೂಲ ಶರೀರದಲ್ಲಿ ಪ್ರಕಾಶತಃ ವ್ಯಾಪ್ತಿ ಉಂಟು ಎನ್ನುತ್ತಾರೆ. ಇಲ್ಲಿ ಪ್ರಕಾಶ ಎಂಬುದು ಜ್ಞಾನ ಎಂಬುದರ ಪರ್ಯಾಯವಾಚಕ ಎಂದು ತಿಳಿಯಬೇಕು. ಜ್ಞಾನ ಇಚ್ಛಾ ಪ್ರಯತ್ನ ಎಂಬ ಲಕ್ಷಣವನ್ನು ಸ್ವರೂಪ ಜೀವನಿಗೆ ಪ್ರಕಾಶತಃ ಮಾತ್ರ ವ್ಯಾಪ್ತಿ ಎಂಬುದು ಅರ್ಥಗರ್ಭಿತವಾಗಿದೆ. ಜೀವನಿರುವುದು ಲಿಂಗ ಶರೀರದ ಗೂಡಿನಲ್ಲಿ. ಅಲ್ಲಿ ಹಚ್ಚಿಟ್ಟ ಒಂದು ದೀಪದ ಹಾಗೆ ದೀಪವು ಇದ್ದ ಕಡೆಗೆ ಇದ್ದರೂ ಅದರ ಪ್ರಕಾಶ ಮಾತ್ರ ಸುತ್ತಲೂ ಹರಡುವಂತೆ ಜೀವನ ಸ್ವರೂಪಭೂತವಾದ ಜ್ಞಾನ ಲಕ್ಷಣವು ಮಾತ್ರ ಸ್ಥೂಲ ದೇಹಾದ್ಯಂತ ಸಂಬಂಧವನ್ನು ಹೊಂದಿದೆ. ಸಾಧನೆಗೆ ಬಂದಿರುವ ಜೀವನಿಗೆ ಶರೀರದಲ್ಲಿ ಉಂಟಾಗುವ ಸುಖ ದುಃಖ ರೂಪ ಪರಿಣಾಮಗಳ ಅರಿವು ಉಂಟಾಗುವ ಹಾಗೆ ಕಲ್ಪಿತವಾಗಿರುವುದು ಈ ಸಂಬಂಧ. ಅದರಲ್ಲಿರುವ ಯಾವ ಕಾರ್ಯವನ್ನು ಮಾಡಬೇಕೆಂಬ ಇಚ್ಛೆಯಾಗಲಿ ಕಾರ್ಯವನ್ನು ನಡೆಸಬಲ್ಲ ಪ್ರಯತ್ನಕ್ಕಾಗಲಿ ಅವಕಾಶವಿದ್ದಂತೆ ಕಂಡುಬರುವುದಿಲ್ಲ. ಹೀಗೆ ಜೀವನ ಇಚ್ಛಾ ಪ್ರಯತ್ನಗಳಿಗೆ ಅವಕಾಶವಿಲ್ಲದಿದ್ದರೆ ತತ್ವಾಭಿಮಾನಿಗಳಿಂದ ಅಂತರ್ಯಾಮಿಯಾಗಿ ಸ್ವತಂತ್ರ ವಿಷ್ಣುವೇ ಎಲ್ಲ ವ್ಯಾಪಾರವನ್ನು ನಡೆಸುವುದಾದರೆ ಜೀವ ಹೇಗೆ ವಿಧಿ ನಿಷೇಧ ಪಾತ್ರನಾಗುವನು? ಧರ್ಮರಾಜನಿಗೆ ಭೀಮಸೇನನು ಉಪದೇಶ ಮಾಡಿದರೂ ಉದ್ದೇಶ ಏನು ಎಂಬ ಪ್ರಶ್ನೆ ಮತ್ತೆ ಭೂತಾಕಾರವಾಗಿ ನಿಲ್ಲುತ್ತದೆ. ಜೀವರಿಗೆ ಕಾರ್ಯಾಚರಣೆಯಲ್ಲಿ ಪಾಲುಗಾರಿಕೆ ಇಲ್ಲ ಎಂಬಂತೆ ದಾಸವಾಣಿಗಳು ಮೊಳಗುತ್ತಿದೆ. ಗುಣಕರ್ಮದಲ್ಲಿ ಪರಿಪೂರ್ಣ ಎಂಬ ಸುಳಾದಿಯಲ್ಲಿ ವಿಜಯದಾಸರು ಮಾತನ್ನು ನಾನಾಗೊಳಿದ ಪರಿಪೂರ್ಣ ಲಕುಮೀರಮಣ ನಾನಾ ಪ್ರಯೋಜನವ ಮಾಡಿ ಬಹಿರಂತರ ಸ್ಥೂಲದಲ್ಲಿಯೂ ಸ್ವರೂಪ ದೇಹದಲ್ಲಿಯೂ ನಾನಾಗುಣ ವೃತ್ತಿ ಮಾರ್ಗವ ರಚಿಸಿ ನಾನು ಎಂಬುದು ತೊರೆದ ಸ್ವತಂತ್ರನಾಗೋ ನಾನಾನಂದ ಅಲ್ಲೇ ಉಂಟು. ಅಸ್ವತಂತ್ರ ಚಿಂತಿಸುವುದಕ್ಕಿಂತ ಅನ್ಯ ಸಾಧನವಿಲ್ಲ. ಜೀವ ಪ್ರಕರಣ ಸುಳ್ಳದಲ್ಲಿ ಅವರ ಮಾತು. ಸತ್ವಾದಿ ಪರಿಚ್ಛೇದವುಳ್ಳ ಲಿಂಗದೇಹ ಹತ್ತಿಕೊಂಡಿಪ್ಪದು ತ್ರಿವಿಧವರಿಗೆ ಎತ್ತತ್ತಿ ನೋಡಿದರೆ ಜೀವನ ಪ್ರಕಾಶ ಸುತ್ತುವಂತೆ ಮಾರ್ಗವ ಕೊಡುತ್ತಾ ಅಲ್ಲೆಲ್ಲಿದ್ದ ಪರಿಚ್ಛೇದಕ್ಕೆ ಕರ್ತಳಾಗಿ ಪಡು ಶ್ರೀ ಭೂ ದುರ್ಗಾ ನಾಮ ತತ್ತಳಿಪ್ಪ ಸ್ಥಾನದಲ್ಲಿ ನೆತ್ತಿಯ ದ್ವಾರವನ್ನು ಪಾದದಲ್ಲಿ ಮುಚ್ಚಿ ವೃತ್ತಿರೂಪ ಜ್ಞಾನ ಕೊಡುತ್ತಿಪ್ಪಳು. ಶ್ರೀಭೂ ದುರ್ಗಾ ರೂಪಗಳಿಂದ ಸತ್ವಾವರಣದಲ್ಲಿ ಶ್ರೀರೂಪ, ರಾಜಾವರಣದಲ್ಲಿ ಭೂರೂಪ, ತಮಾವರಣದಲ್ಲಿ ದುರ್ಗಾರೂಪ. ಲಿಂಗದೇಹಕ್ಕೆ ಮುಖ್ಯಾಭಿಮಾನಿಯಾಗಿರುವ ರಮಾದೇವಿ ಜೀವರಿಗೆ ವೃತ್ತರೂಪ ಜ್ಞಾನ ಕೊಡುತ್ತಿಪ್ಪಳು ಎಂದಿದ್ದಾರೆ. ಬಾಹ್ಯ ವಿಷಯಗಳು ಮನಸ್ಸಿನ ಮೇಲೆ ಉಂಟು ಮಾಡುವ ಪರಿಣಾಮವನ್ನು ವೃತ್ತಿ ಅಂದರೆ ಎಕ್ಸ್ಟರ್ನಲ್ ಇಂಪಲ್ಸಸ್ ಎನ್ನುತ್ತಾರೆ. ಇದು ಅಹಂಕಾರ ತತ್ವ ಮುಖಾಂತರ ಜೀವ ಸ್ವರೂಪಕ್ಕೆ ಮುಟ್ಟುವ ಹಾಗೆ ಶ್ರೀಹರಿ ಮಾಡುವ ತಂತ್ರದಿಂದ ಜೀವನಾದವನು ನಾನು ತಿಳಿದೆ, ನಾನು ಸುಖಿ, ನಾನು ದುಃಖಿ ಎಂದುಕೊಳ್ಳುವ ಹಾಗೆ ಆಗುತ್ತದೆ. ಅಭಾವ ಜ್ಞಾನ
ಹೊತ್ತು ಹೊತ್ತಿಗೆ ಬರುತ್ತಿಪ್ಪವು. ನಿತ್ಯ ಭಾವಜ್ಞಾನ ಅವನಿಗಿಲ್ಲ ಎಂದು ಶ್ರೀ ವಿಜಯದಾಸ ಹೇಳಿದ್ದಾರೆ. ಅಭಾವ ಅಜ್ಞಾನ. ಜ್ಞಾನ ಎಂದರೆ ಜೀವನ ಸ್ವರೂಪದಲ್ಲಿಲ್ಲದ ಆದರೆ ಸ್ಥೂಲ ದೇಹದ ಕಾರಣದಿಂದ ವೃತ್ತರೂಪವಾಗಿ ಬರುವ ಜ್ಞಾನ. ಬಾಹ್ಯ ಮನಸ್ಸಿನ ಮುಖಾಂತರ ಬರುವ ಇಂತಹ ಜ್ಞಾನ ಸರಿಯಾಗಿರಬಹುದು ಅಥವಾ ತಪ್ಪಾಗಿಯೂ ಇರಬಹುದು. ಇಂತಹ ಜ್ಞಾನಗಳು ಜೀವನ ಮೇಲೆ ಆರೋಪಿತವಾಗುವಂತಹದ್ದು, ಕರ್ಮ ನಿಮಿತ್ತವಾದುದು. ತಾತ್ವಿಕ ದೇವತೆಗಳು ದೈತ್ಯರು ಮಾಡಿದನೆಲ್ಲ ತಾವೇ ಮಾಡಿದರೆಂದು ಜೀವ ತಿಳಿಯುವುದು ಕೇವಲ ಭ್ರಾಂತಿ. ಸುಖ ದುಃಖ ಪ್ರದೋ ನಾಣ್ಯತ ಪುರುಷಸ್ಯ ಆತ್ಮವಿಭ್ರಮ ಎಂದು ಶ್ರೀಮದ್ ಭಾಗವತ ಸಾರಿ ಹೇಳುತ್ತಿದೆ. ಪ್ರಕೃತಿಯೆಂದು ಮನೆ ಮಾಡಿ ಆ ಸೂಕ್ಷ್ಮ ದೇಹಕ್ಕೆ ಲಿಂಗ ವ್ಯಾಜ್ಯದಿಂದ ಮೋಸಗೊಳಿಸುವ ಎಂದು ಅಶ್ವತಂತ್ರ ಸುಳಾದಿಯಲ್ಲಿ ವಿಜಯದಾಸರು ಹೇಳಿದ್ದಾರೆ. ನನ್ನಿಂದ ಕೆಲಸಗಳು ನಡೆಯುತ್ತದೆ, ಕಾರ್ಯಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನು ನನ್ನಿದೆ, ಕ್ರಿಯೆಗಳನ್ನು ನಾನು ನಡೆಸುತ್ತೇನೆ ಎಂಬ ತ್ರಿವಿಧ ಭ್ರಾಂತಿಯನ್ನು ಬಿಡಬೇಕೆಂದು ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ. ಕಾಟಕ, ಕ್ರಿಯೆ, ದ್ರವ್ಯ, ವಿಭ್ರಮ 3 ವಿಧ ಜೀವರಿಗೆ ಬಹು ಸಂಸಾರಕ್ಕೆ ಇದು ಕಾರಣವೆನಿಸುವುದು ಎಲ್ಲ ಕಾಲದಲ್ಲಿ. ದೂರ ಓಡಿಸಿ ಬ್ರಾಹ್ಮಕತ್ರೆಯ ಯಾರಿಗೂ ಆಗದಲೆ ಸರ್ವಾಧಾರಕನು ಚಿಂತಿಸಲಿವರು ಸರ್ವತ್ರ ಮರೆಯದಲೇ. ಜೀವರಿಗೆ ಸ್ವಭಾವ ಸಿದ್ಧವಾಗಿರುವ ಸ್ವರೂಪ ಸ್ವಾತಂತ್ರ್ಯ ಲಕ್ಷಣವಾಗಲಿ, ಅದು ಭಗವಂತನಿಂದ ಪ್ರಚೋದಿತವಾದಾಗಲಿ, ಅದರ ಪ್ರಭಾವವೆಷ್ಟು ಎಂಬುದನ್ನು ಬಹು ಸುಂದರವಾದ ಉದಾಹರಣೆಯಿಂದ ವಿಜಯದಾಸರು ತಿಳಿಸಿದ್ದಾರೆ. ಇವನ ಪ್ರಕಾಶದೋಳ್ ಸೂರ್ಯನ ಬೆಳಕಿನಲ್ಲಿ ಎಳೆಬತ್ತಿಯಲ್ಲಿ ಮಿಣಿಮಿಣಿಗುಟ್ಟುವ ದೀಪ ಹಚ್ಚಿಸಲು ಜನರಿಗೆ ಕಾಣಿಸುವುದು. ಕಾಣಿಸಿದರೆ ಪ್ರಯೋಜಕ್ಕೆ ಬಾರದು, ಸುಮ್ಮನೆ ನಾಮವೇ ಉಂಟು ಅಕಾರ್ಯವಾಗಿ ಎರಗಿದ್ದ ಸ್ವಾತಂತ್ರ್ಯ ನಾದಿಯಲ್ಲಿಂದ ಇನಿತು ಇಪ್ಪದು ಕಾಣೋ ಅನುಗಾಲ ಬಿಡದೆ. ಅದೇ ಎಂದರೆ ಅದೇ, ಕ್ಷಣವಾದರೂ ಲೇಸು ಹೊಲೆಯುಗಳ ನಡತೆ ಅನುಭವಿಸಬೇನೆಂದರೆ ಇಲ್ಲ. ಇಂಥ ಸ್ವಾತಂತ್ರ್ಯಾದಿ ಧಾರಣೆಗಳಿಗೆ ಪ್ರಖ್ಯಾತವೇನೋ ಕಾರ್ಯಕಾರಣ ಸಲ್ಲ ಪೂರ್ವದಿಂದಲೇ ಪೊಂದಿಸಲು ಪ್ರತಿಕರಿಸಬೇಕಾಗಿದೆ. ಉತ್ತಮ ಶೋಕನೆಯನ್ನ ಸ್ವತಂತ್ರವಿದೆ ನೀನು ಮಾಡಿಕ್ಕಿದಂತೆ ನಾನು ಮಾಡ್ಪನೆಂಬುದೇ ಎಂದಿಗ ಉಂಟು. ಈ ಮಾತು ಪೇಳದರಲ್ಲಿ ನನಗೆ ಸಾಧನವಿಲ್ಲ, ಮುಕ್ತಿಯಾಗದು ವಾಲಗ ದೊರೆಯದೆ ಮತ್ತೆ ಇದರ ಅರಿವಿನಾಗಿ ವ್ಯಕ್ಗಳ ನಡತೆಗೆ ಕ್ರಿಯಾ ಸ್ವಾತಂತ್ರ್ಯವಿದೆ ಎಂದು ಆಡಿಕೊಂಡಿದ್ದರೂ ತಿಳಿದರೆ ನರಕವಾದೀತೆಂದು ಅಂಜುತ್ತಲಿರಬೇಕು. ಸರಕು ಒಪ್ಪಿಸಿಕೊಟ್ಟ ತರುವಾಯ ಲಾಭಾಲಾಭ ಎರಡರ ಚಿಂತೆ ಯಾಕಿನ್ನು? ಉತ್ತಮ ಶ್ಲೋಕನೇ ಎಂಬಲ್ಲಿ ಪ್ರಾರಂಭವಾಗಿ ಚಿಂತೆ ಯಾಕಿನ್ನು ಎಂದು ಕಡೆಯಾಗುವ ಸುಳಾದಿ ಭಾಗದಲ್ಲಿ ಜೀವನ ಕ್ರಿಯೆಯಲ್ಲಿ ಭಾಗವಹಿಸದಿದ್ದರೂ ತನ್ನ ಪರವಾಗಿ ದೇವರು ಮಾಡಿದ್ದ ತಾನೇ ಮಾಡಿಸಿದಂತೆ ಎಂದುಕೊಳ್ಳುವುದರಿಂದ ಕೇವಲ ಅನುಸಂಧಾನದಿಂದ ಹೇಗೆ ಸಾಧನೆಯಾಗುವುದೆಂಬುದನ್ನು ತನ್ನ ಮೇಲೆ ಆರೋಪಿತವಾದ ಭಾರವನ್ನು ಅದು ಸಣ್ಣದಲ್ಲ ದೇವರದೇ ಎಂಬ ತಿಳುವಳಿಕೆಯಿಂದ ಸಮರ್ಪಿಸಿದರೆ ಹೇಗೆ ನಿರ್ಲಿಪ್ತ ಭಾವದಿಂದ ಜೀವನ್ಮುಕ್ತನಾಗಿರಬಹುದೆಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಇಷ್ಟೆಲ್ಲ ಹೇಳಿದರೂ ಆ ಸುಡುಗಾಡು ನಾನು ಬಿಟ್ಟು ಹೋಗುವುದಿಲ್ಲ, ಅತಿ ಕಷ್ಟ. ಯಾರಲ್ಲೋ ನಿಂತು ಶ್ರೀಹರಿ ಮಾಡಿದ್ದನ್ನು ನಾನು ಮಾಡಿದೆ ಎಂದುಕೊಳ್ಳುವ ಭ್ರಾಂತಿ ತಪ್ಪಿದಲ್ಲ. ಮುಗಿರವರೆಗೂ ನೆಗಡಿ ಹೋಗುವುದಿಲ್ಲ ಎಂದ ಹಾಗೆ ನಮ್ಮ ಉಪಕಾರಕ್ಕಾಗಿಯೇ ಅಂತಹ ಕರ್ಮಬಂಧನ ಏರ್ಪಟ್ಟಿದೆ. ಸಿಹಿ ಕಹಿಗಳನ್ನುಂಡು ಬುದ್ಧಿ ಬರಬೇಕು. ಸ್ವರೂಪದಿಂದ ಭಿನ್ನವಾಗಿ ಸ್ವರೂಪವನ್ನು ಮುಸುಕಿರುವ ಕರ್ಮಾಶಯವಾದ ಲಿಂಗಶಯದ ಮೇಲೆ ಜಿಹಾಸಿಯು ಉಂಟಾಗಬೇಕು. ಶ್ರೀಹರಿಪ್ರಸಾದ ದೊರೆಯಬೇಕು. ಶ್ರೀಮದ್ ಭಾಗವತ ಏಕಾಸ್ಕಂದಕ್ಕೆ ಶ್ರೀನಿವಾಸ ತೀರ್ಥರು ಬರೆದಿರುವ ಟಿಪ್ಪಣಿಯಲ್ಲಿ ಹೀಗೆ ಹೇಳಿದ್ದಾರೆ. ಭ್ರಮೇ ಕಿಂ ಕಾರಣಂ ಇತಿ ಆಶಂಕಾಯಂ ಭ್ರಮೇ ಚ ಕಾರಣಂ ವಕ್ತುಂ ಕರ್ಮ ಇತಿ ಅರ್ಥಃ ಪ್ರವೃತ್ತಃ. ಸರ್ವಂ ಇತಿ ಯತಃ ಸರ್ವಂ ಈಶ್ವರ ಕರೋತಿ ಅತ ಜೀವಾರಂ ಕರ್ತೃತಾ ಬುದ್ಧಿ ಭ್ರಮ ಇತಿ. ಜೀವರಿಗೆ ಕ್ರಿಯೆಗಳು ನಡೆಸುವ ಕರ್ತೃತ್ವವಿದೆ ಎಂದುಕೊಳ್ಳುವುದು ಬರಿಯ ಭ್ರಮೆ.
ಅದಕ್ಕೆ ಕಾರಣ ಕರ್ಮ ಅರ್ಥೇಶ ವಿಘ್ನ ಸ್ವರಾಟ್ ಎಂದು ಭಾಗವತ ಮಂಗಳಾಚರಣ ಶ್ಲೋಕದಲ್ಲಿ ಸ್ವಚ್ಛನಾಗಿರುವ ಶ್ರೀಹರಿಯ ಕರ್ಮಗಳನ್ನು ತನ್ನಿಮಿತ್ತವಾದ ಭ್ರಮೆಯನ್ನು ಜೀವರ ಉಪಕಾರಾರ್ಥಕವಾಗಿ ಬಳಸುತ್ತಾರೆ. ಭ್ರಾಂತಿ ಬಿಟ್ಟಾಗ ಜೀವನು ಗುಣಾತೀತನಾದಾಗ ಅವನ ಜ್ಞಾನ ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ಅನುಭವವೇದ್ಯವೇ ಹೊರತು ಮಾತುಗಳಿಂದ ತಿಳಿಸುವುದು ಸುಲಭವಲ್ಲ. ಆದ್ದರಿಂದಲೇ ವಿಜಯದಾಸರು ಹೇಳುತ್ತಾರೆ, ವಾಗ್ಮನಗೋಚರ ಮುನಿಗಳಿಗೆ ಇದು ರಾಗ ತೊರೆದವನಿಗೆ ಮನಸ್ಸಿಗೆ ಹತ್ತದು, ಭಾಗೀರಥಿ ಜನಕ ಪುಣ್ಯ ಪಾಪಕ್ಕೆ ಕರ್ತನಾಗಿಪ್ಪ. ಹರಿ ಪ್ರಯೋಜನ ಮಾಡಿದ ಮೇಲೆ ತಿಳುವಂತ ಪರಿವುಂಟು ವಿಜಯ ವಿಠ್ಠಲನ ಕರುಣದಿಂದ. ಜೀವನ ಸ್ವರೂಪದಲ್ಲಿ ಸ್ವಾತಂತ್ರ್ಯ ಲಕ್ಷಣವಿದೆ ನಿಜ, ಆದರೆ ಅದು ಭಗವಂತನ ಬಲದಿಂದ ಇಹದಲ್ಲಿ ಕಾರ್ಯಕಾರಿಯಾದಲ್ಲ. ಈಗ ಸ್ವರೂಪ ಮನಸ್ಸು ಮಾತ್ರ ಎಚ್ಚರಗೊಳಿಸಲ್ಪಟ್ಟಿದ್ದು ಬಾಹ್ಯ ಪ್ರಪಂಚದ ಅನುಭವಗಳು ಲಿಂಗಶೇದ ಮುಖಾಂತರ ಪ್ರಾಜ್ಞಾಮಕ ಪರಮಾತ್ಮನ ವ್ಯಾಪಾರದಿಂದ ಮುಟ್ಟಿದಾಗ ಅನುಭವಗಳು ತನ್ನದೇ ಎಂದು ಜೀವ ಅಂದುಕೊಳ್ಳುವಷ್ಟು ಮಾತ್ರ ಅವಕಾಶವನ್ನು ಸ್ವರೂಪ ಬಿಂಬನಾದ ತುರ್ಯರೂಪಿ ಪರಮಾತ್ಮ ನೀಡುತ್ತಾನೆ. ಅಷ್ಟೇ ಹೊರತು ಇತರ ಸ್ವರೂಪ ಇಂದ್ರಿಯಗಳ ವ್ಯಾಪಾರ ನಡೆಯುವುದಿಲ್ಲ. ಅದು ನಡೆಯುವುದು ಮುಕ್ತಿ ದಶೆಯಲ್ಲಿ. ಈ ದೃಷ್ಟಿಯಿಂದ ಕ್ರಿಯಾ ಸ್ವಾತಂತ್ರ್ಯವಿಲ್ಲದಿಂದ ಜೀವನಿಗೆ ನಿಜವಾಗಿ ಕರ್ತೃತ್ವವಿಲ್ಲ. ಫಲಭೋಕ್ತೃತ್ವ ದೃಷ್ಟಿಯಿಂದ ಮಾತ್ರ ಅವನಿಗೆ ಕರ್ತೃತ್ವ ಉಂಟು. ಈ ಫಲಭೋಕ್ತೃತ್ವ ಸ್ಪರ್ಶ ಮಾತ್ರವೇ ಹೊರತು ನಿಜವಾಗಿ ಉಣ್ಣುವುದಲ್ಲ. ಅಚ್ಚಲುಪ ಪರಮಾಣು ಜೀವಿಗೆ ಅಭುವದ ಸ್ಥೂಲನ ಭೋಜನ ಉಂಡು ಉಣಿಪ. ಹರಿಕಥಾಂಸಾರದಲ್ಲಿ ಈ ಬಗೆಯ ಕರ್ತೃತ್ವ ಮಾತ್ರ ಉಂಟೆಂದು ಶ್ರೀ ಪೂರ್ಣ ಪ್ರಜ್ಞಾಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೀವೋಪಿ ಕರ್ತ ಫಲಭೋಕ್ತೃತ್ವ. ಈ ವಿಷಯದಲ್ಲಿ ವಿಜಯದಾಸರ ವಾಣಿ ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ನಾನೇ ಕರ್ತನೆಂದವ ತಾಮಸಿ, ನಾನೇ ಹರಿಯೊಡನೆ ಮಾಳ್ಪನೆನ್ನುವ ಬದ್ಧ, ನಾನೇ ಪಾಪಕ್ಕೆ ಕರ್ತ ಹರಿ ಪುಣ್ಯಕ್ಕೆ ಎಂದು ಈ ನುಡಿದವನು ಸತ್ವಗುಣದವನು. ನಾನೇ ಯಾತಕ್ಕೆ ಸಲ್ಲ ಹರಿಯನ್ನಿಂದ, ನಾನಾ ರೂಪಗಳಿಂದ ಬಗೆ ಬಗೆ ವೈಷಮ್ಯ ಏನು ಮಾಡಿಸುವ ಮಾಡುವೆ. ಅದರಂತೆ ಹೀನ ಲೇಸುಗಳಲ್ಲ ಹಿತ ಅಹಿತದಲ್ಲಿ ಮಾಡದಲೆ ಮರೆಯದಲೆ ಎಂದವ ನಿರ್ಗುಣನು. ಮಾಡುವೆ ಎಂಬುದಕ್ಕೆ ಅಸ್ವತಂತ್ರನಾಗಿ ಹರಿಯ ಬಲದಿಂದ ಮಾಡುತ್ತೇನೆ ಎಂದು ಅರ್ಥ ಮಾಡುತ್ತಾರೆ. ಶ್ರೀಮದ್ ಭಗವತೋ ಬಲೇನ ಭಗವತೋ ವೀರ್ಯೇಣ ಪೂಜ್ಯಂ ಕರಿಷ್ಯೇ ಎಂದು ಪಠಿಸುವ ಮಂತ್ರದಲ್ಲಿ ಈ ರೀತಿಯಾಗಿ ಅರ್ಥ ಮಾಡುವುದಕ್ಕೆ ಅವಕಾಶವಿದ್ದಂತೆ ಕಾಣುತ್ತದೆ. ಆದರೆ ಕರಿಷ್ಯೆ ಎಂದರೆ ಮಾಡಿದವನೆಂದು ತಿಳಿಯುತ್ತೇನೆ ಎಂದೇ ಅರ್ಥ ಮಾಡಬೇಕು. ಇತ್ಯನುಸಂಧಾನಮೇವ ಕಾರ್ಯಂ ಎಂದು ಗೀತಾವಿವೃತ್ತಿಯಲ್ಲಿ ಶ್ರೀ ಮಂತ್ರಾಲಯರಾಯರು ತಿಳಿಸಿದ್ದಾರೆ. ನಾನೇ ಹರಿಯೊಡನೆ ಮಾಳ್ಪನೆನ್ನುವ ಬದ್ಧ ಎಂದು ಶ್ರೀ ವಿಜಯದಾಸರು ಎಚ್ಚರಿಸಿದ್ದಾರೆ. ಈ ವಿಷಯದಲ್ಲಿ ಜಗನ್ನಾಥದಾಸರ ಮಾತು, ಏನು ಮಾಡುವ ಪುಣ್ಯ ಪಾಪಗಳಾನೆ ಮಾಡುವನೇನು ಅದವನು, ಹೀನ ಕರ್ಮಕ್ಕೆ ಪಾತ್ರನಾ ಪುಣ್ಯಕ್ಕೆ ಹರಿಯೆಂಬ, ಮಾನವನು ಮಧ್ಯಮನು ದ್ವಂದ್ವಕ್ಕೆ ಶ್ರೀನಿವಾಸನ ಕರ್ತನೆಂದು, ಸದಾ ಅನುರಾಗದ ನೆರೆದು ಸುಖಿಸುವನೇ ನರೋತ್ತಮನು. ಇದರ ಸಾರಾಂಶ, ಜೀವನ ಸ್ವರೂಪಭೂತವಾದ ಜ್ಞಾನ ಇಚ್ಛಾ ಪ್ರಯಾಸ ಲಕ್ಷಣಗಳಲ್ಲಿ ಎಚ್ಚರಗೊಂಡಿರುವ ಸ್ವರೂಪ ಮನಸ್ಸಿನ ದಿಸೆಯಿಂದ ಜ್ಞಾನವೆಂಬ ಲಕ್ಷಣವು ಮಾತ್ರ ಒಂದು ಬಗೆಯಲ್ಲಿ ಉಪಯುಕ್ತವಾಗಿದೆ. ಅದು ಕೂಡ ವ್ಯಕ್ತಿರೂಪ ಜ್ಞಾನಕ್ಕೆ ಆಶಯವಾದ ಜಡ ಮನಸ್ಸಿನ ಹೊರಮುಖದ ಕಡೆಗೆ ಮಾತ್ರ. ಸ್ವರೂಪದ ಕಡೆಗಿರುವ ಆ ಮನಸ್ಸಿನ ಒಳಮುಖದ ಕಾರ್ಯ ಪ್ರಾಜ್ಞಾನಾಮಕ ಪರಮಾತ್ಮ ನಡೆಯುವಂತಹದ್ದು. ಸ್ವರೂಪ ಮನಸ್ಸಿನ ಕಾರ್ಯ ತುರ್ಯನಾಮಕ ಪರಮಾತ್ಮ ಪ್ರೇರಿತನಾಗಿ ನಡೆಯುವಂತಹದ್ದು. ಗುಣಕರ್ಮಗಳು ನಡೆಯುತ್ತಿರುವಾಗ ಸ್ವರೂಪದ ಮನಸ್ಸಿಗೆ ಮುಟ್ಟುವ ಜ್ಞಾನವು ಆರೋಪಿತವೇ ಹೊರತು ಸ್ವಭಾವ ನೈಜವಾದುದಲ್ಲ. ಮುಕ್ತಿಯೋಗ್ಯ ಜೀವನ ವಿಷಯದಲ್ಲಿ ಕೇವಲ ಸತ್ವಗುಣ ಕಾರ್ಯ ನಡೆಯುತ್ತಿರುವಾಗ ಉಂಟಾಗೆಂದು ಸ್ವರೂಪ ಜ್ಞಾನಕ್ಕೆ ಸದೃಶ್ಯವಾದ ಜ್ಞಾನ. ಸ್ಥೂಲ ದೇಹೇಂದ್ರಿಯಗಳ ಕಾರ್ಯಗಳು ನಡೆಯುವುದು ತಾತ್ವಿಕರಿಗೆ ಪ್ರೇರಕನಾದ ಸರ್ವ ಸ್ವತಂತ್ರವಾದ ಶ್ರೀಹರಿಯಿಂದ ಆ ಮಹಾನುಭಾವ ಮುಖ್ಯ ಪ್ರಾಣದೇವರ ತಾತ್ವಿಕ ದೇವ ದಾನವರಿಗೆ ಪ್ರೇರಕರಾಗಿ ಪುಣ್ಯ ಪಾಪನ ಮಾಡಿಸುತ್ತಾನೆ.
ದಾನವರಿಗೆ ಜ್ಞಾನಾನಂದ ಬಲಗಳು ಇಲ್ಲದಿರುವುದರಿಂದ ತಾತ್ವಿಕ ದೇವತೆಗಳಿಗೆ ಅವರಲ್ಲಿ ನಿಂತು ಪಾಪ ಕಾರ್ಯವನ್ನು ಆಚರಿಸಿ ತಾವು ನಿರ್ಲಿಪ್ತರಾಗಿರುತ್ತಾರೆ. ಶ್ರೀಹರಿ ಮುಖ್ಯಕರ್ತ, ಸಾತ್ವಿಕರು ಅಮುಖ್ಯಕರ್ತರು. ಪುಣ್ಯ ಫಲ ಲಭಿಸುವುದು ದೇವತೆಗಳಿಗೆ, ಪಾಪ ಫಲ ದೈತ್ಯರಿಗೆ. ಅವರ ಅಹಂಕಾರ ನಿಮಿತ್ತದಿಂದ ಅಹಂಕಾರ ತತ್ವದ ಮುಖಾಂತರವೇ ಪುಣ್ಯ ಪಾಪಗಳು ನಾನು ಮಾಡಿದೆ ಎಂದು ಜೀವ ಭಾವಿಸುವ ಹಾಗೆ ಪ್ರಾಜ್ಞಾತೂರ್ಯ ಆತ್ಮ ಅಂತರಾತ್ಮರು ಒಂದಾಗಿ ಜೀವನ ಸ್ವರೂಪ ಮನಸ್ಸಿನಲ್ಲಿ ಭ್ರಾಂತಿಯನ್ನು ಉಂಟು ಮಾಡುತ್ತಾರೆ. ಮುಕ್ತಿಯೋಗ್ಯ ಜೀವ ಸ್ವರೂಪದಲ್ಲಿ ಭ್ರಾಂತಿಗೆ ಅವಕಾಶವಿಲ್ಲದಿದ್ದರೂ ಭ್ರಾಂತಿ ಕಲ್ಪನೆ ಉಂಟಾಗುವಂತೆ ಮಾಡುವುದು ಶ್ರೀಹರಿ ಅಘಟನ ಸಾಮರ್ಥ್ಯ. ಇಂತಹ ಭ್ರಾಂತಿ ಕಲ್ಪನೆಯ ಮೂಲಕ ಸಿಹಿ ಕಹಿ ಸ್ಪರ್ಶವಾಗಲು ಹಿಗ್ಗು ಕುಗ್ಗುಗಳಿಗೆ ಒಳಗಾಗುವ ಮುಕ್ತಿಯೋಗ್ಯ ಜೀವ ಕ್ರಮವಾಗಿ ವಿವೇಕ ತಂದುಕೊಂಡು ಜ್ಞಾನಿಯಾಗುತ್ತಾನೆ. ಎಂದರೆ ಸಮ್ಯಕ್ ಜ್ಞಾನದಿಂದ ಸ್ವರೂಪ ಜ್ಞಾನ ಉದ್ಬೋಧಗೊಳ್ಳುತ್ತದೆ. ಹೀಗೆ ಆಗುವುದು ಕೂಡ ತುರ್ಯ ಬಿಂಬದ ಪ್ರಭಾವದಿಂದಲೇ. ಈ ರೀತಿಯಿಂದ ಜೀವನಿಗೆ ತನ್ನ ಸ್ವರೂಪ ಮತ್ತು ಸ್ವರೂಪೋದ್ಧಾರಕನ ಪರಿಚಯ ಉಂಟಾಗುತ್ತದೆ. ಜೀವನ ಪ್ರಕಾಶದ ವ್ಯಾಪ್ತಿ ಎಂಬುದು ಹೊರಮುಖವಾಗಿರುವಂತೆ ಹೊರತು ಒಳಮುಖವಾಗಿಲ್ಲ. ಬಾಹ್ಯ ಜ್ಞಾನವು ಸ್ವರೂಪದ ಮೇಲೆ ಪರಿಣಾಮ ಉಂಟು ಮಾಡುವುದು ಅಂತರಾತ್ಮ ಪರಮಾತ್ಮನ ಕೃತಿಯಿಂದ ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಜೀವನಿಗೆ ಗೃಹ ಪ್ರವೇಶತ್ವ ಇಲ್ಲ ಎಂದು ಶ್ರೀ ವಾದಿರಾಜ ಗುರುವರೇಣ್ಯ ತಿಳಿಸಿದ್ದಾರೆ. ಜೀವನಾದವನು ಲಿಂಗದೇಹಕ್ಕೆ ಗುಹೆಯಲ್ಲಿಯೇ ಇದ್ದರೂ ಕೂಡ ಅಲ್ಲಿ ಅವನ ಪ್ರಕಾಶದ ವ್ಯಾಪ್ತಿಯು ಪ್ರಯೋಜನವಿಲ್ಲ ಎಂದು ಗುರುರಾಜರ ಅಭಿಪ್ರಾಯ. ಜೀವನ ಸ್ವರೂಪಭೂತವಾದ ಇಚ್ಛಾ ಲಕ್ಷಣ ಉಪಯೋಗವು ತುರ್ಯ ಬಿಂಬನ ವ್ಯಾಪಾರದಿಂದಲೇ ಆಗುವುದು. ಗುಣ ಕಾಲ ಕರ್ಮ ಸ್ವಭಾವ ಆಲಯನಾಗಿ ಬಿಂಬ ಭಾವನೆ ಸಾಧನೆಯಿಂದ ದೃಷ್ಟಿಯಿಂದ ಯಾವುದನ್ನು ಇಚ್ಛಿಸುವನೋ ಅದನ್ನೇ ಪ್ರತಿಬಿಂಬ ಲಕ್ಷಣದಿಂದ ಜೀವನು ಇಚ್ಛಿಸಿದಂತೆ ಆಗುತ್ತದೆ. ಅದು ತನಗೆ ಬೇಕಾದಂತೆ ಜೀವ ಭಾವಿಸುತ್ತಾನೆ. ಆದ್ದರಿಂದ ಫಲಭೋಗಕ್ಕೆ ಅವರ ಒಪ್ಪಿಗೆ ಇದ್ದಂತೆಯೇ ಆಗುತ್ತದೆ. ಯಾವುದಾದರೊಂದು ಕ್ರಿಯೆ ನಡೆಯಬೇಕಾದರೆ ಜೀವನ ಸ್ವಭಾವವೇ ಅದರ ಪ್ರಯತ್ನ ಲಕ್ಷಣ ಪ್ರಕಟವಾಗಬೇಕೆಂದು ಶ್ರೀಮದಾಚಾರ್ಯರು ಹೇಳಿರುವುದನ್ನು ಮರೆಯಬಾರದು. ಆಯಾ ಕಾಲದಲ್ಲಿ ನಡೆಯಬೇಕಾದ ಕರ್ಮವನ್ನು ಬಿಂಬನಾದ ಪರಮಾತ್ಮ ಸೂಚಿಸಲು ಮುಖ್ಯ ಪ್ರಾಣದೇವರು ಸಾತ್ವಿಕ ದೇವದಾನವರಿಗೆ ಅದು ತಿಳಿಯುವಂತೆ ಪ್ರೇರಕರಾಗುತ್ತಾರೆ. ಆ ಕರ್ಮದಿಂದ ದೇವರ ಸೇವೆಯನ್ನು ಮಾಡಿ ಧನ್ಯರಾಗಬೇಕೆಂದು ದೇವತೆಗಳಿಗೂ ಮತ್ತು ಆ ಕರ್ಮದಿಂದ ಬರುವ ಪ್ರಯೋಜನ ವಿಷಯವನ್ನು ತಾವೇ ದಕ್ಕಿಸಿಕೊಳ್ಳಬೇಕೆಂದು ದೈತ್ಯರು ಹೋರಾಟ ನಡೆಸುತ್ತಾರೆ. ಇದೊಂದು ಸಾಮಾನ್ಯವಾಗಿ ಜೀವನಿಗೆ ತಿಳಿಯುವುದಿಲ್ಲ. ಏನೋ ಮನಸ್ಸಿನಲ್ಲಿ ಗೊಂದಲ ನಡೆಯುತ್ತಿರುವಂತೆ ಮಾತ್ರ ಅವನಿಗೆ ಭಾಸವಾಗುವುದು. ಮೆಂಟಲ್ ಕಾನ್ಫ್ಲಿಕ್ಟ್ ಎಲ್ಲರ ಅನುಭವದಲ್ಲಿಯೂ ಇರತಕ್ಕ ವಿಷಯವೇ ಆಗಿದೆ. ಒಮ್ಮೊಮ್ಮೆ ಹೀಗೆ ಮಾಡಲೇ ಹಾಗೆ ಮಾಡಲೇ ಎಂದು ಜೀವ ಅಂದುಕೊಳ್ಳುವ ಹಾಗೆ ಆಗುವುದು ಈ ಮಾನಸ ದ್ವಂದ್ವಾಟದಿಂದಲೇ. ಕಡೆಗೆ ಶ್ರೀಹರಿಯ ಸಂಕಲ್ಪವನ್ನು ಅನುಸರಿಸಿಯೇ ಮುಖ್ಯ ಪ್ರಾಣದೇವರು ದೇವತೆಗಳು ನಿಂತು ಪುಣ್ಯ ಕಾರ್ಯವನ್ನು ದೈತ್ಯರಲ್ಲಿ ತಾತ್ವಿಕ ದೇವತೆಗಳ ಅಂತರ್ಯಾಮಿಯಾಗಿ ಪಾಪ ಕಾರ್ಯವನ್ನು ನಡೆಸಿಬಿಡುತ್ತಾರೆ. ಇದರಲ್ಲಿ ಜೀವನ ಪ್ರಕಾಶತಃ ವ್ಯಾಪ್ತಿ ಕಾರ್ಯಭಾರ ಇಲ್ಲವೇ ಇಲ್ಲ. ಆದರೂ ತುರ್ಯನಾಮಕ ಬಿಂಬ ಜೀವ ಸ್ವರೂಪದ ಪ್ರಯತ್ನ ಲಕ್ಷಣ ನಿಂತು ನಾನು ಪ್ರಯತ್ನ ಮಾಡಿದೆ, ನಾನು ಕಾರ್ಯ ನಡೆಸಿದೆ ಎಂಬ ಭ್ರಾಂತಿಯನ್ನು ಹುಟ್ಟಿಸುತ್ತಾನೆ. ಈ ಭ್ರಾಂತಿಯಿಂದ ಸುಖ ದುಃಖ ಸ್ಪರ್ಶ, ಇದರಿಂದಲೇ ಜ್ಞಾನ ಲಾಭ ರೂಪವಾದ ಸಾಧನೆ. ಪರಮಾತ್ಮನ ತನ್ನ ಸಂಕಲ್ಪ ಮಾತ್ರ ರೂಪವಾದ ಅತ್ಯಲ್ಪ ಸ್ವಾತಂತ್ರ್ಯವನ್ನು ಜಗದ್ವ್ಯಾಪಾರಗಳಿಗಾಗಿ ಬಳಸುತ್ತಾನೆ. ಅದರಿಂದ ಫಲಪ್ರಾಪ್ತಿಯಾಗುವುದು ತಾತ್ವಿಕರಿಗೆ ಮತ್ತು ಜೀವರಿಗೆ. ಪರಮಾತ್ಮನು ಬಳಸಿದ ಈ ಅತ್ಯಲ್ಪ ಸ್ವಾತಂತ್ರ್ಯ ಗುಣವನ್ನು ಸಂಖ್ಯಾ ಲಕ್ಷಣದಿಂದ 400 ಎಂದು ಭಾವಿಸಿದರೆ ಫಲದಲ್ಲಿ ಜೀವನ ಪಾಲಿಗೆ ಬರುವುದು 10 ಅಂಶ ಮಾತ್ರ. ಇದನ್ನು ತಿಳಿಸೋಕ್ಕಾಗಿ ಶ್ರೀಹರಿಕಥಾಂಸಾರದ 14ನೇ ಸಂಧಿ ಪ್ರವೃತ್ತವಾಗಿರುವುದು. ಈ 10 ಅಂಶಗಳ ಬಲದಿಂದ ಜೀವನಿಗೆ ಸ್ಥೂಲ ಶರೀರದಿಂದ ಆಗುವ ಕಾರ್ಯಗಳ ಜ್ಞಾನ ಲಾಭ ಉಂಟಾಗುವುದು ಅವನ ಪ್ರಕಾಶದ ವ್ಯಾಪ್ತಿಗೆ ದೊರೆಯುವ ಫಲ ಇದು. 16ನೇ ಸಂಧಿಯಲ್ಲಿ ಹೇಳಿದಂತೆ ಪರಮಾತ್ಮ ತಿಳಿಸುತ್ತಾನೆ. 17ನೇ ಸಂಧಿಯಲ್ಲಿ ಹೇಳಿರುವಂತೆ ಮಾಡಿಸುತ್ತಾನೆ. ಇದು ಜೀವನ ಪ್ರಯತ್ನ ಲಕ್ಷಣದ ಭ್ರಾಂತಿ ಕಾರ್ಯ. 18ನೇ ಸಂಧಿಯಲ್ಲಿ ಹೇಳಿರುವಂತೆ ಉಣಿಸುತ್ತಾನೆ. 14ನೇ ಸಂಧಿಯ ದತ್ತ ಸ್ವಾತಂತ್ರ್ಯ ಜ್ಞಾನ ಲಕ್ಷಣ ಉದ್ಬೋಧಿಸುವುದು. 17ನೇ ಸಂಧಿಯ ಸ್ವಗತ ಸ್ವಾತಂತ್ರ್ಯ ದಾನ ಇಚ್ಛಾ ಪ್ರಯತ್ನಗಳ ಉದ್ಬೋಧಕ. 18ನೇ ಸಂಧಿಯ ಸರ್ವಸ್ವತಂತ್ರ ದಾನ ಫಲಭೋಗ ಸಾಮರ್ಥ್ಯ ಪ್ರಬೋಧಕ. ಈ ಎಲ್ಲವೂ ಬಿಂಬಕ್ರಿಯೆ ಹೊರತು
ಜೀವಸ್ವರೂಪದಿಂದ ನಡೆಯುವುದಲ್ಲ. ಅದು ಪ್ರತಿಬಿಂಬಿಸಿ ಜೀವಸ್ವರೂಪದಲ್ಲೇ ಮೂಡಿ ಅನುಭವ ಉಂಟು ಮಾಡುವುದೆಷ್ಟೋ ಅಷ್ಟೇ. ಜೀವರ ಹಠಾಕ್ಯ ಸ್ವಭಾವ ಮತ್ತು ಪೌರುಷಾಕ್ಯ ಪ್ರಯತ್ನಗಳು ನಿಮಿತ್ತ ಮಾತ್ರ ಭವಸವ್ಯ ಸಾಚಿನಃ ಎಂದು ಅರ್ಜುನಿಗೆ ಶ್ರೀಕೃಷ್ಣ ಹೇಳಿದ ಹಾಗೆ ಶತ್ರು ಸಂಹಾರ ಮಾಡಿದವನು ಕೃಷ್ಣ ಹೆಸರು ಅರ್ಜುನಿಗೆ. ನಹಿ ಪ್ರತಿಬಿಂಬ ಕ್ರಿಯಾ ಸಹಿ ಬಿಂಬಕ್ರಿಯೇವ ಕ್ರಿಯಾವಾನ್. ಪ್ರತಿಬಿಂಬದಿಂದ ಕ್ರಿಯೆ ನಡೆಯುವುದಿಲ್ಲ, ಬಿಂಬ ಮಾಡಿದ ಕ್ರಿಯೆಯು ಪ್ರತಿಬಿಂಬ ಮಾಡಿದಿಂದ ಭಾಸವಾಗುವುದು ಎಂದು ಶ್ರೀಮದಾನತೀರ್ಥರ ಸ್ಪಷ್ಟ ಮಾತುಗಳಿದೆ. ಜೀವಕರ್ತೃತ್ವ ಲಕ್ಷಣವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಇನ್ನು ಕೆಲವು ದೃಷ್ಟಾಂತವನ್ನು ಕೊಡುತ್ತಾರೆ. ಅಮಾತ್ಯ ಕರ್ತೃತ್ವ. ತನ್ನ ಮಿತಿಯಲ್ಲಿ ತನಗೆ ಕೊಟ್ಟಿರುವ ಅಧಿಕಾರವನ್ನು ಬಳಸುವಾಗ ಸ್ವಬುದ್ಧಿಯನ್ನು ಉಪಯೋಗಿಸಬಹುದು. ಪ್ರತಿಯೊಂದು ಕೆಲಸಕ್ಕೂ ಪ್ರಭುವಿನ ಅಪ್ಪಣೆ ಕೇಳಬೇಕಾಗಿಲ್ಲ. ಇದು ನಿಜವಾಗಿಯೂ ದತ್ತ ಸ್ವಾತಂತ್ರ್ಯ. ತನ್ನ ಮಿತಿಯಲ್ಲಿ ಅಮಾತ್ಯನಾದವನು ನಿಜವಾಗಿ ಕರ್ತವ್ಯ ಸರಿ. ತಕ್ಷಕರ್ತೃತ್ವ. ಅಕ್ಕಸಾಲಗ, ಬಡಗಿ, ಶಿಲ್ಪಿ ಮೊದಲಾದವರು ತಾವೇ ಕೆಲಸ ಮಾಡುವುದರಿಂದ ಕರ್ತೃಗಳೇ ಸರಿ. ಆದರೆ ಅವರು ತಮಗೆ ಹೇಳಿದಷ್ಟು ಕೆಲಸವನ್ನು ಮಾಡಬೇಕೇ ಹೊರತು ಸ್ವಬುದ್ಧಿಯನ್ನು ಉಪಯೋಗಿಸುವ ಹಾಗಿಲ್ಲ. ಅವರಿಗೆ ದತ್ತವಾದ ಸ್ವಾತಂತ್ರ್ಯಕ್ಕೆ ಸ್ಪಷ್ಟವಾದ ಮಿತಿ ಉಂಟು. ರಥಾಕರ್ಷಣ ಕರ್ತೃತ್ವ. 100 ಜನರು ಸೇರಿ ರಥವನ್ನು ಎಳೆಯುತ್ತಿರುವಾಗ ರಥವನ್ನು ಎಳೆದ ಪುಣ್ಯ ತನಗೂ ಬರಬೇಕೆಂದು ಇನ್ನೂ ಒಬ್ಬನು ರಥದ ಹಗ್ಗವನ್ನು ಮುಟ್ಟಿ ಬರಬಹುದು. ರಥದ ಹಗ್ಗವನ್ನು ಮುಟ್ಟುವ ಪ್ರಯತ್ನ ನಡೆದುದು ನಿಜ, ಆದರೆ ರಥದ ಚಲನೆಗೆ ಆ ಸ್ಪರ್ಶವು ಕಾರಣವಲ್ಲ. ರಥಾಕರ್ಷಣ ಕರ್ತೃತ್ವವಂತೆ ಜೀವನ ಕರ್ತೃತ್ವ ಎಂದು ಹೇಳುವುದು ಹೆಚ್ಚು ಸಮಂಜಸವಾದುದು. ಮರ್ಕಟ ಕಿಶೋರ ನ್ಯಾಯ, ಮಾರ್ಜಾಲ ಕಿಶೋರ ನ್ಯಾಯ ಎಂಬ ದೃಷ್ಟಾಂತಗಳು ಜೀವನ ಕರ್ತೃ ಲಕ್ಷಣವನ್ನು ತಿಳಿಸಲು ಬಳಸುವುದುಂಟು. ಮರ್ಕಟ ಕಿಶೋರ ಅಂದರೆ ಕೋತಿ ಮರಿ. ಮರದಿಂದ ಮರಕ್ಕೆ ತಾನು ಹಾರದಿದ್ದರೂ ತಾಯಿಯಾದ ಕೋತಿ ಹಾರುವಾಗ ಅದು ತಾಯಿಯ ಹೊಟ್ಟೆಗೆ ಕಟ್ಟಿಕೊಂಡಿರುವಂತೆ ಬಿಗಿದು ಹಿಡಿದುಕೊಳ್ಳುವ ಪ್ರಯತ್ನ ಮಾಡಬೇಕು. ಮಾರ್ಜಾರ ಕಿಶೋರ ಬೆಕ್ಕಿನ ಎಳೆ ಮರಿಯು ಮನೆಯಿಂದ ಮನೆಗೆ ಸ್ಥಳಾಂತರ ಹೊಂದಿದರೂ ಆ ವಿಷಯದಲ್ಲಿ ಅದರ ಕ್ರಿಯೆ ಏನೂ ಇರುವುದಿಲ್ಲ. ತಾಯಿ ಬೆಕ್ಕು ಮರಿಯ ಬೆನ್ನಿನ ಚರ್ಮವನ್ನು ಮೃದುವಾಗಿ ಕಚ್ಚಿ ಹಿಡಿದು ಸ್ಥಳಾಂತರ ಕಾರ್ಯವನ್ನು ನಡೆಸಿಬಿಡುತ್ತದೆ. ಈ ಎರಡನೇ ದೃಷ್ಟಾಂತ ಜೀವನ ಕರ್ತೃತ್ವ ಅರ್ಥ ಮಾಡಿಕೊಳ್ಳಲು ಹೆಚ್ಚು ಸಹಕಾರಿಯಾದುದು. ಜೀವನಿಗೆ ಸ್ಪರ್ಶರೂಪವಾದ ಫಲಭೋಕ್ತೃತ್ವ ಉಂಟೇ ಹೊರತು ಕ್ರಿಯಾ ಸ್ವಾತಂತ್ರ್ಯವಿಲ್ಲ ಎಂದು ಎಷ್ಟು ಬಗೆಯಿಂದ ವಿವರಿಸಿದರೂ ವಿಧಿ ನಿಷೇಧ ಪಾತ್ರದ ಪ್ರಶ್ನೆ ಬಂದಾಗ ವಿಧಿ ನಿಷೇಧ ಶಾಸ್ತ್ರವು ಜೀವನ ಉದ್ದೇಶಿಸಿ ಇರುವುದಿಲ್ಲವೇ? ಅದರಲ್ಲಿ ಹೇಳಿದಂತೆ ಜೀವ ನಡೆದುಕೊಳ್ಳಬೇಡವೇ ಎಂಬ ಪ್ರಶ್ನೆ ಮತ್ತೆ ತಲೆ ಹಾಕುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸಿಗಬೇಕಾದರೆ ಬಿಂಬ ಪ್ರತಿಬಿಂಬ ಭಾವದ ಅರ್ಥವನ್ನು ಹಾಗೆ ಗ್ರಹಿಸಬೇಕು. ಮುಖ್ಯಾರ್ಥದಿಂದ ಜೀವ ಎಂದರೆ ಬಿಂಬನಾಮಕ ಪರಮಾತ್ಮ. ಜೀವನಲ್ಲಿ ಜೀವನಂತೆ ನಟಿಸುವನು. ಅಮುಖ್ಯಾರ್ಥದಿಂದ ಕಿಂಚಿತ್ ಸಾದೃಶ್ಯವುಳ್ಳ ಪ್ರತಿಬಿಂಬ ಸ್ಥಾನೀಯವಾದ ಬಿಂಬ. ಜೀವ ಮುಕ್ತಿಯೋಗ ಜೀವನಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಜ್ಞಾನ ಆನಂದ ಲಕ್ಷಣ ಇರುವುದು ಕಿಂಚಿತ್ ಸಾದೃಶ್ಯ. ಅದು ಇತರ 2 ವಿಧ ಜೀವರಲ್ಲಿ ಅವರವರ ಯೋಗ್ಯತೆಗೆ ತಕ್ಕಂತಹ ಪ್ರತಿಬಿಂಬಗಳು ಮೂಡುವುದು. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಎಂದರೆ ಬಿಂಬ ಪ್ರತಿಬಿಂಬ ಭಾವಗಳಿಂದ ಆಡುವನು ಪರಮಾತ್ಮನೇ. ಅಂದರೆ ಪ್ರತಿಬಿಂಬಕ್ಕೆ ಆಶಯವಾದ ಜೀವನಿಗೆ ಪ್ರತಿಬಿಂಬ ಭಾವದ ಪ್ರಯೋಜನ ಸಿದ್ಧಿ ಇಲ್ಲಿದೆ. ದ್ವೈತಾದ್ವೈತಗಳು ಕೂಡಿಸುವ ಮತ್ತು ಬಿಡಿಸುವ ಸ್ಥಾನ. ಪರಮಾತ್ಮ ವಿಷಯವನ್ನು ಮಾತ್ರ ಕುರಿತು ಹೇಳಿದರೆ ಅದು ಅದ್ವೈತವೇ ಸರಿ. ಅದ್ವೈತ ಪರಮಾರ್ಥತಃ ಎಂದು ಶ್ರೀಮನ್ಮಧ್ವಾಚಾರ್ಯರ ಮಾತು. ಜೀವ ಜಡ ಇಟ್ಟುಕೊಂಡು ಯೋಚಿಸಿದಾಗ ಅದು ಕೇವಲ ದ್ವೈತ. ಜೀವ ಪರಮಾತ್ಮ ವಿಷಯದಲ್ಲಿ ಪ್ರತಿಬಿಂಬ ಬಿಂಬ ಎಂಬ ಪದಗಳನ್ನು ಹೇಗೆ ಅನ್ವಯಿಸಬೇಕೆಂದು ತಿಳಿಸಲು ಸಾಮಾನ್ಯವಾಗಿ 3 ಉದಾಹರಣೆಯನ್ನು ಕೊಡುತ್ತಾರೆ. ಕನ್ನಡಿಯಲ್ಲಿನ ಪ್ರತಿಬಿಂಬ, ವೃಕ್ಷ ಛಾಯೆ ಮತ್ತು ಕಾಮನ ಬಿಲ್ಲು. ಕನ್ನಡಿಯ ಮುಂದೆ ವ್ಯಕ್ತಿಯು ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತದೆ. ಆ ವ್ಯಕ್ತಿ ಕನ್ನಡಿಯಲ್ಲಿ ತನ್ನಂತೆ ಕಾಣುವ ಪ್ರತಿಬಿಂಬವನ್ನು ತಾನೇ ಅದೇ ಅಂದುಕೊಳ್ಳುವುದು ಮೌಢ್ಯವಲ್ಲವೇ? ವ್ಯಕ್ತಿಯು ಬಲಗೈಯನ್ನಾಡಿಸಿದರೆ ಪ್ರತಿಬಿಂಬ ಎಡಗೈ ಆಡಿದಂತೆ ಕಾಣುವುದು. ಅದರಂತೆ ಇತರ ಅವಯವಗಳು ಸ್ಥಾನ ಕಾರ್ಯಗಳ ವ್ಯತ್ಯಾಸ ಕೂಡ ಸವ್ಯವೇ ಕಾಂಬುವುದು ಹರಿಕಥಾಮೃತ ಸಾರ. ಆದ್ದರಿಂದ
ವ್ಯಕ್ತಿ ಬೇರೆ, ಪ್ರತಿಬಿಂಬ ಬೇರೆ. ಕನ್ನಡಿ ದೃಷ್ಟಾಂತ ಜೀವಾತ್ಮ ಪರಮಾತ್ಮ ಭೇದವನ್ನು ತಿಳಿಸೋದಕ್ಕಾಗಿ ಉಪಯುಕ್ತವಾಗಿದೆ. ಬಿಂಬ ಪ್ರತಿಬಿಂಬ ಭಾವಕ್ಕೆ ಕನ್ನಡಿಯನ್ನು ಉಪಾಧಿ ಅಂದರೆ ಮೀಡಿಯಂ ಎನ್ನುತ್ತಾರೆ. ಕನ್ನಡಿ ನಾಶವಾದರೆ ಪ್ರತಿಬಿಂಬವನ್ನು ಇಲ್ಲದಂತಾಗುವುದು. ಅದರಂತೆ ಮಾಯೆ ಬಿಟ್ಟು ಹೋದರೆ ಪ್ರತಿಬಿಂಬ ತಿಳಿದ ವ್ಯಕ್ತಿಯು ಮಾತ್ರ ಉಳಿಯುವಂತೆ ಜೀವಾಭಾವದ ಪ್ರತಿಬಿಂಬದ ನಾಶವಾಗಿ ಬ್ರಹ್ಮವಂದೇ ಉಳಿಯುವುದು ಎಂದು ಜೀವ ಬ್ರಹ್ಮ ಐಕ್ಯ ಸಿದ್ಧಾಂತ ಮಂಡಿಸಲು ಅದ್ವೈತಿಗಳು ಹವಣಿಸುತ್ತಾರೆ. ಇದರ ವಿಚಾರ ಬಹಳ ಉಂಟು, ಆದರೆ ಇಲ್ಲಿ ಪ್ರಸಕ್ತವಲ್ಲ. ವೃಕ್ಷಛಾಯೆಯ ದೃಷ್ಟಾಂತವನ್ನು ತೆಗೆದುಕೊಂಡಾಗ ಮರದ ನೆರಳು ಸೂರ್ಯನ ಪ್ರತಿಬಿಂಬವಲ್ಲ. ಸೂರ್ಯನ ಕಿರಣಗಳು ಮರದ ಬೊಂಬೆ ದಿಂಬುಗಳಲ್ಲಿ ನುಗ್ಗಿ ಬರುವುದರಿಂದ ಮರದ ಆಕಾರ ನೆಲದ ಮೇಲೆ ಕಾಣುವುದು. ಮರಕ್ಕೆ ತಿಳುವಳಿಕೆ ಇದ್ದಿದ್ದರೆ ತನ್ನ ನೆರಳು ಕಂಡು ತನ್ನ ರೂಪವನ್ನು ಅದು ಊಹಿಸಬಹುದಾಗಿತ್ತು ಅಲ್ಲವೇ? ಅದರಂತೆ ಬಿಂಬರೂಪಿ ಪರಮಾತ್ಮನ ಕೃಪೆಯಿಂದ ಜೀವ ತನ್ನನ್ನು ತಾನು ಅರಿಯಬಲ್ಲ ಎಂಬುದನ್ನು ತಿಳಿಸುವುದಕ್ಕಾಗಿ ಈ ದೃಷ್ಟಾಂತ. ಜೀವನು ಕನ್ನಡಿಯಂತೆ ನಾಶಕ್ಕೆ ಒಳಗಾಗದಿರುವ ನಿತ್ಯೋಪಾಧಿ ಎಂದು ತಿಳಿಸುವುದಕ್ಕಾಗಿ ಕಾಮನಬಿಲ್ಲಿನ ದೃಷ್ಟಾಂತ. ವ್ಯಕ್ತಿಗೂ ಪ್ರತಿಬಿಂಬಕ್ಕೂ ಕನ್ನಡಿಯ ಮಧ್ಯವರ್ತಿಯಾದ ಅನ್ಯ ಪದಾರ್ಥ. ಪರಮಾತ್ಮ ಜೀವಾತ್ಮ ವಿಷಯವನ್ನು ತಿಳಿದುಕೊಂಡಾಗ ಜೀವನೇ ಉಪಾಧಿ, ಅವನೇ ಪ್ರತಿಬಿಂಬ. ಜೀವನಿಗೆ ನಾಶವಿಲ್ಲವಾದ್ದರಿಂದ ಪ್ರತಿಬಿಂಬಕ್ಕೂ ನಾಶವಿಲ್ಲ. ದೃಷ್ಟಾಂತವನ್ನು ಅರ್ಥ ಮಾಡಿಕೊಳ್ಳುವಾಗ ಅದನ್ನು ಅತಿಯಾಗಿ ಹಿಗ್ಗಿಸಬಾರದು ಎಂಬ ನಿಯಮವನ್ನು ಇಲ್ಲಿ ಅನ್ವಯಿಸಿಕೊಳ್ಳಬೇಕು. ನೀರಿನ ತುಂತುರುಗಳು ಇಲ್ಲದಿದ್ದರೆ ಕಾಮನ ಬಿಲ್ಲು ಇರುವುದಿಲ್ಲ ಎಂದು ವಿತರ್ಕ ಮಾಡಲು ಹೊರಡಬಾರದು. ನೀರಿನ ತುಂತುರುಗಳು ಇಲ್ಲದೆ ಹೋಗಬಹುದು, ಆದರೆ ಜೀವ ನಿತ್ಯನಾದವನು ಅದನ್ನು ಮರೆಯಬಾರದು. ಜೀವನೇ ಪ್ರತಿಬಿಂಬ ಹೇಗೆ ಎಂಬುದನ್ನು ನೋಡೋಣ. ಕನ್ನಡಿಯಲ್ಲಿನ ಬೆಳಕಿನ ಪ್ರತಿಫಲದಿಂದ ಅಂದರೆ ರಿಫ್ಲೆಕ್ಷನ್ ವ್ಯಕ್ತಿಯ ಚಿತ್ರವೇ ಕಾಣುವುದು. ಕಾಮನ ಬಿಲ್ಲಿನಲ್ಲಿ ಕಾಣುವುದು ಸೂರ್ಯಬಿಂಬದ ಪ್ರತಿಚಿತ್ರವಲ್ಲ. ಸೂರ್ಯಕಿರಣದಲ್ಲಿ ಅಡಗಿರುವ ತಮೋಗುಣದ ವಿಶ್ಲೇಷಣೆ, ಅದು ಅಂತಹ ವಿಶ್ಲೇಷಣೆಯ ಅನುಭಾಗವ ನೀರಿನ ತಂತುವಿನ ಸಾಮರ್ಥ್ಯ ವಿಶೇಷವನ್ನು ತಿಳಿಸುವುದು. ಅದರಂತೆ ಜೀವರಿಗೆ ಬಿಂಬನಾಗಿ ವರ್ತಿಸುವ ಪರಬ್ರಹ್ಮ ಜೀವರ ಸ್ವರೂಪ ಯೋಗ್ಯತೆಯನ್ನು ಅವನಲ್ಲಿ ವ್ಯಕ್ತಪಡಿಸುವುದರಿಂದ ಜೀವರೇ ಪ್ರತಿಬಿಂಬನು. ಆ ಪರಬ್ರಹ್ಮನಾದರೂ ಜೀವನಂತೆ ತಾನು ಕಾಣಿಸಿಕೊಂಡು ವರ್ತಿಸಿದರೂ ತನ್ನತನವನ್ನು ಉಳಿಸಿಕೊಂಡೇ ಇರುತ್ತಾನೆ. ಭಿಕ್ಷುಕನ ವೇಷದಲ್ಲಿ ಕಾಣಿಸಿಕೊಳ್ಳುವ ರಾಜನಂತೆ. ಬಿಂಬ ಪ್ರತಿಬಿಂಬ ಭಾವದಲ್ಲಿ ಅತ್ಯಂತ ಜಟಿಲವೂ ರಹಸ್ಯಪೂರ್ಣವೂ ಆದ ವಿಷಯವನ್ನು ಅರಿತುಕೊಳ್ಳಲು ಪ್ರಯತ್ನಿಸಿದರೆ ಕರ್ತ ಶಾಸ್ತ್ರಾರ್ಥವತ್ವಾತ್ ಎಂಬುದರ ನಿಜವಾದ ಅರ್ಥ ಹೊಳೆಯುತ್ತದೆ. ರಮಾದೇವಿಯಲ್ಲಿ ಅವರಂತೆ ಆಡುವ ಶ್ರೀಹರಿಯ ಮೂಕಾಂಬಿಕಾ ರೂಪವು ಶ್ರೀಹರಿಗೆ ಹರಿರೂಪ. ಅದು ರಮಾದೇವಿಯರ ವ್ಯಕ್ತಿತ್ವ ಸತ್ವವನ್ನು ಉದ್ಬೋಧಿಸುವ ಬಿಂಬರೂಪ. ಶ್ರೀಮನ್ನಾರಾಯಣ ರೂಪಕ್ಕೂ ಮೂಕಾಂಬಿಕಾ ರೂಪಕ್ಕೂ ಯಾವ ವಿಧದಲ್ಲಿಯೂ ವ್ಯತ್ಯಾಸವಿಲ್ಲ. ಮೂಕಾಂಬಿಕಾ ಪಾತ್ರವು ಜಗನ್ನಾಟಕ ಸೂತ್ರಧಾರಿ ಅಮೋಘ ನಟನೆ. ಆ ಪರಮಪುರುಷನೇ ಜಯಾರಮಣ ಸಂಕಷ್ಟರಾಗಿ ಮುಖ್ಯ ಪ್ರಾಣದೇವರ ಬಿಂಬರಾಗಿ ಅವರಂತೆ ತೋರುವ ಪ್ರತಿಬಿಂಬವಾಗಿಯೂ ಇದ್ದಾನೆ. ಮುಖ್ಯ ಪ್ರಾಣದೇವರಂತಿರುವ ಶ್ರೀಹರಿಯ ಪ್ರತಿಬಿಂಬ ರೂಪ ಪರಮಗುರುಗಳಿಗೆ ಬಿಂಬರೂಪ. ಪರಮಗುರುಗಳಲ್ಲಿನ ಪ್ರತಿಬಿಂಬ ರೂಪವು ಗುರುಗಳಿಗೆ ಬಿಂಬರೂಪವು. ಗುರುಗಳಲ್ಲಿನ ಪ್ರತಿಬಿಂಬ ರೂಪವು ಶಿಷ್ಯನಿಗೆ ಅವನಂತೆಯೇ ಆಡುವ ಶ್ರೀಹರಿಯ ರೂಪವಲ್ಲದೆ ಬೇರೆಯಲ್ಲ. ಆದ್ದರಿಂದ ಬಿಂಬ ಪ್ರತಿಬಿಂಬಗಳಿಗೆ ಕೇವಲ ಬಿಂಬ ಶ್ರೀಹರಿ. ಉತ್ತಮ ಜ್ಞಾನಿಯಾದವನು ವಿಶ್ವಬಿಂಬನಾದ ಶ್ರೀಹರಿಯ ಪರಂಪರೆಯ ತನ್ನಲ್ಲಿ ಬಿಂಬನಾಗಿರುವುದನ್ನು ಪರಿಭಾವಿಸಿ ಐಕ್ಯ ಚಿಂತನೆ ಮಾಡಿ ಬಿಂಬನನ್ನು ಪೂಜಿಸುತ್ತಾನೆ. ಈ ಅರ್ಥದಲ್ಲಿಯೇ ಎನ ಬಿಂಬ ಮೂರ್ತಿಯ ಪೂಜಿಪನು ನಾನು ಎಂದು ವ್ಯಾಸರಾಜರು ಹಾಡಿರುವರು. ಇಂತಹ ಚಿಂತನೆ ಬಂದಾಗ ತನ್ನನ್ನು ತಾನೇ ಜೀವನ ಪರವಾಗಿ ಪೂಜಿಸುವ ಅರ್ಚಕನಾಗಿ ಶ್ರೀಹರಿಯು ಜೀವನಿಗೆ ಪೂಜಾಪಣವನ್ನು ಕೊಡುತ್ತಾನೆ ಎಂಬುದನ್ನು ಮರೆತರೆ ಸರ್ವಚಿತ್ತಾರಮ ಸುರುಂಗಿತು ಎನ್ನುವ ಹಾಗೆ ದ್ವೈತಿಯು ಹಳ್ಳಿಗೆ ಬಿದ್ದುಬಿಡುತ್ತಾನೆ. ನರುತೇ ತತ್ಕ್ರಿಯತೆ ಕೆಂಚನಾರೆ ಮಹಾಮರ್ಕಮಗಮನ್ ಚಿತ್ರಮರ್ಚ್ಯಂ ಎಂಬುದನ್ನು ಸಂಧಾನ ತಪ್ಪದೇ ಇರಬೇಕು. ಕಾಲ ಬಂದಾಗ ಶ್ರೀಹರಿ ಕೃಪೆ ಒದಗಿದಾಗ ತನ್ನನ್ನು ತಾನೇ ಅರ್ಚಿಸಿ ಫಲಪ್ರದನಾಗುವನ್ನು ಆ ಸ್ವಾಮಿ ತೋರಿಸುತ್ತಾನೆ. ಇದು ಜೀವಾನ್ಮುಕ್ತಿಯ ಲಕ್ಷಣ ನಿರ್ಗುಣ ಭಾವ. ಗುರು ಹಿರಿಯಲ್ಲಿ ನಿಂತು ಹೀಗೆ ಮಾಡು ಹೀಗೆ ಮಾಡಬೇಡ ಎಂದು ಹೇಳುವರು. ಅವರಲ್ಲಿ ಪ್ರತಿಬಿಂಬನಾಗಿ ಶಿಷ್ಯನಿಗೆ ಬಿಂಬನಾದ ಶ್ರೀಹರಿ. ಹೇಳಿದಂತೆ ಕೇಳುತ್ತೇನೆ ಎಂದು ಒಪ್ಪಿ ಅದರಂತೆ ನಡೆದುಕೊಳ್ಳುವನು ಶಿಷ್ಯನಲ್ಲಿ ಶಿಷ್ಯನಂತೆ ವರ್ತಿಸುವ ಪ್ರತಿಬಿಂಬ ರೂಪಿ
ಹರಿ ಹಾಗೆ ಮಾಡುವುದು ಶಿಷ್ಯರ ಉದ್ಧಾರಕ್ಕಾಗಿ. ಈ ರೀತಿ ಕರ್ತ ಶಾಸ್ತ್ರಾರ್ಥವತ್ವಾತ್ಮ ಸಾರ್ಥಕವಾಗುವುದು. ಭೀಮಸೇನ ದೇವರಲ್ಲಿ ನಿಂತು ಧರ್ಮರಾಜನಲ್ಲಿ ಉಪದೇಶ ಮಾಡಿ ಮುಖ್ಯ ಪ್ರಾಣಾಂತರ್ಗತ ಪ್ರತಿಬಿಂಬ ರೂಪದ ಶ್ರೀಹರಿ ಉಪದೇಶ ಪಡೆದವನು. ಧರ್ಮರಾಜನಲ್ಲಿ ಧರ್ಮರಾಯನಂತೆ ಆಡಿದ ಪ್ರತಿಬಿಂಬ ರೂಪಿ ಹರಿ ಪ್ರಯೋಜನ ಮೇಲೆ ತಿಳಿಯುವಂಥ ಪರಿವುಂಟು ವಿಜಯವಿಟ್ಟನ ಕರ್ಣದಿಂದ. ಹೀಗೆ ನಾವು ದತ್ತ ಸ್ವಾತಂತ್ರ್ಯ ಮತ್ತು ಜೀವನ ಕರ್ತೃತ್ವವನ್ನು ತಿಳಿಯಬೇಕು. ಇದು ಹಿರಿಯರು ತಮ್ಮ ವಿಚಾರ ಸರಣಿಯಲ್ಲಿ ಹೇಳಿದಂಥ ಮಾರ್ಗವಿದು. ನಾವು ದತ್ತ ಸ್ವಾತಂತ್ರ್ಯವನ್ನು ಎಷ್ಟು ಪರಿಯಾಗಿ ತಿಳಿದರೂ ಕಡಿಮೆಯೇ. ಪ್ರತಿದಿನವೂ ಒಂದೊಂದು ಹೊಸ ಚಿಂತನೆಯಿಂದ ನಾವು ದತ್ತ ಸ್ವಾತಂತ್ರ್ಯವನ್ನು ತಿಳಿದುಕೊಂಡು ಜೀವನ ಕರ್ತೃತ್ವವನ್ನು ಸಿದ್ಧ ಮಾಡಿಕೊಳ್ಳಬೇಕು ಎಂಬ ಹಿರಿದಾಸೆಯಿಂದ ಪುರಂದರದಾಸರು 10 ಜನ ವರದರನ್ನು ಇಲ್ಲಿ ತೋರಿಸಿದ್ದಾರೆ. ಇಂತಹ ವಿಶೇಷ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮಿದ್ದಾಗ ಮಾತ್ರ. ಆದ್ದರಿಂದ ಮನುಷ್ಯ ಜನ್ಮಕ್ಕೆ ಸಂಬಂಧಪಟ್ಟ ಅವರ ಅನುಗ್ರಹ ಪಡೆದ ಅವರ ತಂದೆ ತಾಯಿಗಳ ಅನುಗ್ರಹವನ್ನು, ಗುರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಮುಖ್ಯ ಪ್ರಾಣದೇವರ ಅನುಗ್ರಹವನ್ನು ಸ್ಮರಿಸಲೇಬೇಕು. ಕೃತಸ್ಮರ ಕೃತಗಂ ಸ್ಮರ ಎಂಬುದಾಗಿ ಹೇಳಿ, ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಅವರೇ ನಮ್ಮ ಬಿಂಬರೂಪ. ಅವನನ್ನು ಹೇಗೆ ಸ್ಮರಿಸುವುದು ಅಂದರೆ ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣ. ಹರಿ ಓಂ, ಹರಿ ಓಂ, ಹರಿ ಓಂ.